ಎಚ್.ಸಿ. ಮಹದೇವಪ್ಪನವರು ಮಾದಿಗ ಸಮಾಜಕ್ಕೆ ನಂಬರ್ 1 ವೈರಿ. ಬಟ್ ಪದೇ ಪದೇ ನೀವು ಮಹದೇವಪ್ಪ ಅವ್ರನ್ನೇ ಟಾರ್ಗೆಟ್ ಮಾಡ್ತಿದ್ರ, ಅಂದ್ರೆ ಟಿನರ್ಶಿಪುರದ ಕ್ಷೇತ್ರದ ಮೇಲೆ ಏನಾದರೂ ಅರುಣ್ ಅವರು ಕಣ್ಣಿಟ್ಟಿದಾರ ಅಂತ? ಎಚ್.ಸಿ. ಮಹದೇವಪ್ಪನವ್ರು ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ವಿ? ಎಚ್.ಸಿ. ಮಹದೇವಪ್ಪ ವೈಯಕ್ತಿಕ ವ್ಯಕ್ತಿಗಳ ಟಾರ್ಗೆಟ್ ಮಾಡ್ತಾ ಇರೋದು ನಾವು. ಸಮಾಜ ಕಲ್ಯಾಣ ಇಲಾಖೆ ಒಳ ಮೀಸಲಾತಿಗೆ ನೋಡಲ್ ಮಿನಿಸ್ಟ್ರಿ, ಅದು ಎಲ್ಲ ಹೆಜ್ಜೆಗಳು ತೀರ್ಮಾನ ಆಗೋದಲ್ಲೇ. ಹಾಗಾದ್ರೆ ಎಡಗೈ ಸಮುದಾಯದವರು ಈ ಕಮಿಟಿನಲ್ಲಿ ಎಷ್ಟು ಜನ ಇದ್ದಾರೆ? ಸಮಾಜ ಕಲ್ಯಾಣ ಇಲಾಖೆ ಸಚಿವಾಲಯದಲ್ಲಿ ಮಿನಿಸ್ಟ್ರು ವಲಯ, ಪ್ರಿನ್ಸಿಪಲ್ ಸೆಕ್ರೆಟರಿ ವಲಯ, ಸೆಕ್ರೆಟರಿ ವಲಯ, ಅಡ್ವೈಸರ್ ವಲಯ, ಅರೆ ನಮ್ಮ ಹೋರಾಟ ನಡೀತಾ ಇರೋದು ಇವ್ರ ವಿರುದ್ಧ. ಯಾವ ತರದ ಜಸ್ಟಿಸ್ ನ ಬಯಸ್ಲಿಕ್ಕೆ ಸಾಧ್ಯ ನೀವು ಅವರಿಂದ ಅಂತ ಹೇಳಿ ಇದಕ್ಕೆ ಹೇಳ್ತಾ ಇರೋಂಥದ್ದು. ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ಮಾದಿಗ ವಿರೋಧಿ ಅಂತ ಹೇಳಲ್ಲ, ಆದ್ರೆ ಸಿದ್ದರಾಮಯ್ಯನವರ ಅಧಿಪತನ ಆಗತ್ತದು ಎಚ್.ಸಿ. ಮಹದೇವಪ್ಪನವರಿಂದ ಅನ್ನೋದು ಬರೆದಿಟ್ಕೊಳ್ಳಿ. ಇವತ್ತು ಹೇಳ್ತಾ ಇದ್ದೀನಿ ನಾನು, ಮುಂದಿನ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವ್ರು ಏನಾದ್ರು ಕೆಳಗಿಳಿ ಅಂತ ಸ್ಥಿತಿ ಬಂತು ಅಂದ್ರೆ ರಾಜಕೀಯವಾಗಿ ಅದಕ್ಕೆ ಕಾರಣ ಆಗೋದು ಎಚ್.ಸಿ. ಮಹದೇವಪ್ಪನವರು. ಎಚ್.ಸಿ. ಮಹದೇವಪ್ಪನವ್ರು ಮಾಡ್ತಾರ ಕುತಂತ್ರದಿಂದ ಸಿದ್ದರಾಮಯ್ಯನವ್ರು ಪರಿಗಣಿಸ್ತಿಲ್ಲ ಅನ್ನೋದು ಹೊರಗೆ ಬರ್ತಾರೆ. ಅವ್ರ ಕೋಪ ಸಿದ್ದರಾಮಯ್ಯಲ್ಲೂ ಇರುತ್ತೆ, ಬಟ್ ಸಿದ್ದರಾಮಯ್ಯ ಅವ್ರು ಮಾಡಿಲ್ಲದೆ ಇರ್ಬೋದು. ಅಂಬೇಡ್ಕರ್ ಅವ್ರನ್ನ ತುಂಬಾ ನಂಬೋರು, ಸಂವಿಧಾನವನ್ನ ಬದಲಾಯಿಸ್ತೀನಿ ಅಂತ ಹೇಳೋ ಪಕ್ಷದಲ್ಲಿ ನಿಂತ್ಕೊಂಡು ಅರುಣ್ ಕುಮಾರ್ ಅವರು ಮಾದಿಗ ಸಮುದಾಯಕ್ಕೆ ಯಾವ ರೀತಿ ಜಸ್ಟಿಸ್ ಕೊಡ್ತಾರೆ? ಸಂವಿಧಾನನ ಬದಲಾವಣೆ ಮಾಡಂತ ಪ್ರಶ್ನೆ ಯಾರ ಕೈಲೂ ಆಗಲ್ಲ. ಸಂವಿಧಾನ ಅಮೆಂಡ್ಮೆಂಟ್ ಆಗುತ್ತೆ. ಇವ್ರು ಹೆಂಗೆ ಬಿಂಬಿಸ್ತಾರೆ ಅಂದ್ರೆ ಸಂವಿಧಾನದ ಬದಲಾವಣೆ ಮಾಡೋದು. ನಿಮ್ಮ ನಡೆ ಏನು ಸಂವಿಧಾನದ ಬದಲಾವಣೆ ವಿಚಾರದಲ್ಲಿ? ನಿಮ್ಮ ನಡೆ ಸಂವಿಧಾನ ಬದಲಾವಣೆ ಮಾಡುವಂತ ವಿಚಾರದಲ್ಲಿ ನಮ್ಮ 100ಕ್ಕೆ 100 ವಿರೋಧ ಇದೆ. ಅಂಬೇಡ್ಕರ್ ಅವರು ಅಳದು ತೂಗಿ ಬಡ ಸಮಾಜಗಳಿಗೆ ನ್ಯಾಯ ದಿಕ್ಕುವಂತ ನಿಟ್ಟಿನಲ್ಲಿ ಬರೆದಿರುವಂತ ಸಂವಿಧಾನ. ಅದನ್ನ ಟಿನರ್ಶಿಪುರದಲ್ಲಿ ಕಾರ್ಯಕ್ರಮ ಹೇಗಾಗುತ್ತೆ, ಯಾವ ತರ ಅಲ್ಲಿ ಸೇರ್ತಿದ್ದೀರಾ, ಏನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀರಾ, ಪ್ರತಿಭಟನೆ ಸ್ವರೂಪ ಹೇಗೆ? 12ನೇ ತಾರೀಕು ಎನ್ ರಾಚಯ್ಯ, ಈ ಮಾದಿಗ ಸಮಾಜದ ಹುಲಿಯೋ, ಅವರ ಸಮಾಧಿಯಿಂದ ಮತ್ತೊಂದ್ಸರಿ ಹೋರಾಟ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಂತಿಮ ಹೋರಾಟ ಈ AKADA ಈ ಸಮಸ್ಯೆ ಬಗೆಹರಿಸದಿದ್ರೆ ಈ ಸರ್ಕಾರಕ್ಕೆ ಒಂದು ಗತಿ ಕಾಣಿಸ್ತೀವಿ ನಾವು. ಆ ಹೋರಾಟ ಟಿನರ್ಶಿಪುರದ ಎನ್ ರಾಚಯ್ಯನವರ ಸಮಾಧಿಯಿಂದ ಸ್ಟಾರ್ಟ್ ಮಾಡ್ತಾರೆ. ನೀವು ಹೇಳೋ ಮಾತು ಒಬ್ಬರು ವಕೀಲರಾಗಿ ಹೇಳ್ತಿದ್ರ ಅಥವಾ ಒಬ್ಬ ಬಿಜೆಪಿ ನಾಯಕರಾಗಿ ಹೇಳ್ತಿದ್ರ, ಒಬ್ಬ ಸಂಘಟನೆ ಮುಖಂಡರಾಗಿ ಹೇಳ್ತಿದ್ರ? ಮಾದಿಗರ ಪರ ಹೋರಾಟ ಮಾಡ್ತಾರ ಅರುಣ್ ಕುಮಾರ್ ಆಗಿ ಹೇಳ್ತಾ ಇದ್ದೀನಿ. ಇದು ವಕೀಲ ಪ್ರಶ್ನೆ, ಬಿಜೆಪಿ ಪ್ರಶ್ನೆ ಇನ್ನೊಂದಲ್ಲ. ಮಾದಿಗರ ಪರ ಮಾದಿಗನಾಗಿ ಹೋರಾಟ ಮಾಡ್ತಾ ಇರುವಂತ ಎಸ್ ಅರುಣ್ ಕುಮಾರ್ ಅವರು ಹೇಳ್ತಾರೆ. ಭವಿಷ್ಯದ ಒಂದು ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಡಗೈ ಸಮುದಾಯಕ್ಕೆ ಸೇರಿದಾರೆ, ಬಲಗೈ ಸಮುದಾಯಕ್ಕೆ ಸೇರಿದಾರೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ, ಸಂಶೋಧನೆ ಆಗುತ್ತೆ. ಒಂದಿನ ಸತ್ಯ ಹೊರಗಡೆ ಬರುತ್ತೆ. ತೀವ್ರತೆಯನ್ನು ನೋಡಿದ್ರೆ ರಾಘು, ಇವತ್ತು ನಿಮ್ಮ ಹತ್ರ ಚಾಲೆಂಜ್ ಮಾಡಿ ಹೋಗ್ತಾ ಇದ್ದೀನಿ. ಒಲೆ ಸಮಾಜದವ್ರಿಗೆ ಎಲ್ಲರಿಗೂ ಹೇಳ್ಬಿಡಿ, ರಿಸರ್ಚ್ ಮಾಡಿ ಡಾಕ್ಯುಮೆಂಟ್ಸ್ ನ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ ಅಂತ. ನಾನು ರಿಸರ್ಚ್ ಮಾಡಿ ಡಾಕ್ಯುಮೆಂಟ್ಸ್ ನ ಕಲೆಕ್ಟ್ ಮಾಡ್ಕೊಂಡು ಬರ್ತೀನಿ. ಅಂಬೇಡ್ಕರ್ ಅವರು ಮಾದಿಗ ಸಮಾಜಕ್ಕೆ ಸೇರ್ತಾರ, ವಲಯ ಸಮಾಜಕ್ಕೆ ಸೇರ್ತಾರ ಅನ್ನೋದು ಒಂದು ಚರ್ಚೆ ಮಾಡಿ. ರಾಷ್ಟ್ರದಲ್ಲಿ ಸಂಚಲನ ಸೃಷ್ಟಿ ಮಾಡ್ತಕ್ಕಂಥ ಸ್ಟೇಟ್ಮೆಂಟ್ ನಿಮ್ದು ಅಂತ. ಈಗೆಲ್ಲ ವಲಯರಲ್ಲ, ಅಂಬೇಡ್ಕರ್ ನಮ್ ಜಾತಿಯವರು ಅಂತ ಹಿಡಿದು ಕಟ್ಟಾಕಳಕ್ ಹೋಗ್ತಾ ಇದಾರೆ. ಅಟ್ಲೀಸ್ಟ್ ತಿಳಿಪಡಿಸಿ ಅಂಬೇಡ್ಕರ್ ಅವರು ಎಲ್ಲಾ ಜಾತಿಗೂ ಸೇರಿದವರು, ದೇಶಕ್ಕೆ ಸೇರಿದವರು ಅಂತ ಸಾರ್ತೀವಿ ನಾವು. ರಾಜ್ಯ ಸರ್ಕಾರ ಈಗಾಗಲೇ ಒಳ ಮೀಸಲಾತಿಯ ಒಂದು ಅಂಕಿಅಂಶಗಳನ್ನ ಪ್ರಕಟ ಮಾಡಿದೆ. ಈ ಒಳ ಮೀಸಲಾತಿಯ ಕಿಚ್ಚು ಇನ್ನೂ ಕೂಡ ಕರಗಿಲ್ಲ, ದಿನೇ ದಿನೇ ಚರ್ಚೆಗೆ ಗ್ರಾಸವಾಗ್ತಿದೆ. ಎಡಗೈ ಮತ್ತು ಬಲಗೈ ಸಮುದಾಯ ಜೊತೆಗೆ ಬೋವಿ ಸಮುದಾಯಕ್ಕೆ ಜಸ್ಟಿಸ್ ನಾಗಮೋಹನ್ ದಾಸ್ರವರು ಕೊಟ್ಟಂತಹ ವರದಿಯ ಮೂಲ ಉದ್ದೇಶ ಏನಿತ್ತು, ಸರ್ಕಾರ ಪ್ರಕಟಣೆ ಮಾಡಿದಂತಹ ಒಂದು ಅಂಕಿಅಂಶಗಳೇನಿತ್ತು, ಇದರಲ್ಲಿ ಸಾಕಷ್ಟು ಕೊರತೆಗಳು ಕಾಣ್ತಾ ಇದೆ. ಎಲ್ಲೋ ಒಂದು ಕಡೆ ಮಾದಿಗ ಸಮುದಾಯವನ್ನು ನೆಗ್ಲೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನು, ಅಥವಾ ಮಾದಿಗ ಸಮುದಾಯಕ್ಕೆ ಸಿಕ್ಕಬೇಕಾದಂಥ ಮೂಲ ಮೀಸಲಾತಿಯನ್ನು ಬಲಗೈನ ಸಮುದಾಯ ಅಂದರೆ ವಲಯ ಸಮುದಾಯದ ಪ್ರಮುಖ ರಾಜಕಾರಣಿಗಳು ನಮ್ಮ ಹಕ್ಕನ್ನು ಕಬಳಿಸ್ತಿದ್ದಾರೆ. ಈ ಒಳ ಮೀಸಲಾತಿಯಲ್ಲಿ ಮಾದಿಗ ಸಮುದಾಯಕ್ಕೆ ಅಲ್ಟಿಮೇಟ್ಲಿ ಒಂದು ಸೊನ್ನೆಯನ್ನು ಸುತ್ತಿದ್ದಾರೆ ಅನ್ನೋ ಒಂದು ಚರ್ಚೆ ಆರಂಭವಾಗಿದೆ. ಈ ಒಂದು ಹೋರಾಟವನ್ನು ಕೈಗೆತ್ತಿಕೊಂಡಿರ್ತಕ್ಕಂಥ ವಕೀಲರಾದಂತಹ ಲಾಯರ್ ಅರುಣ್ ಕುಮಾರ್ ಅವರು ನಮ್ಮೊಟ್ಟಿಗಿದ್ರೆ ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತೇನೆ. ಸರ್ ನಮಸ್ಕಾರ. ನಮಸ್ಕಾರ. ಈಗ ನೀವು ಮೊದಲು ಒಂದು ವೆರಿ ಸ್ಟ್ರಾಂಗ್ ಆಗಿ ಸ್ಟ್ಯಾಂಡ್ ಮಾಡಿದ್ರಿ, ಒಳ ಮೀಸಲಾತಿ ಜಾರಿ ಆಗಲೇಬೇಕು, ಇನ್ ಟೈಮಲ್ಲಿ ಆಗಬೇಕು, ಸಮೀಕ್ಷೆ ಆಗಬೇಕು, ಎಂಪೆರಿಕಲ್ ಡಾಟಾ ಬೇಕು, ಸಾಕಷ್ಟು ಆಯೋಗಗಳು ಈಗಾಗಲೇ ಮಾದಿಗ ಸಮುದಾಯದ ಬಗ್ಗೆ ವರದಿಯನ್ನು ಕೊಟ್ಟಿದೆ, ಇದನ್ನು ರಾಜ್ಯ ಸರ್ಕಾರ ಜಾರಿಗೆ ಮಾಡ್ತಾ ಇಲ್ಲ, ರಾಜಕೀಯವಾಗಿ ಬಳಸ್ಕೊಳ್ತಾ ಇದೆ ಅಂತೇಳಿ ಆರೋಪ ಮಾಡಿದ್ರಿ. ಇವಾಗ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ, ಈಗ ಮತ್ತೊಂದು ಹೊಸ ರೀತಿಯ ಒಂದು ಟೀಕೆಯನ್ನು ಮಾಡ್ತಿದ್ದೀರಾ. ಅಂದರೆ BJPಗೆ ಅಥವಾ BJP ಪರವಾಗಿ ಹೋರಾಟ ಮಾಡೋರಿಗೆ ಎಲ್ಲ ಒಂದು ಕಡೆ ಈ ಒಳ ಮೀಸಲಾತಿ ಅನ್ನೋ ಒಂದು ಚೆಂಡೇನಿದೆ, ಆ ಚೆಂಡು ಆಟ ಆಡ್ತಾನೆ ಇರಬೇಕು ಅನ್ನೋ ಉದ್ದೇಶನ ಅಂತ. ನಮಗೆ ಯಾವ ಚೆಂಡು ಯಾವ ಥರ ಆಟ ಆಡೋದೇನು ಬೇಡ ರಾಘು ಅವರೇ. 35 ವರ್ಷದಿಂದ ಒಳ ಮೀಸಲಾತಿ ಹೋರಾಟದ ಏಕೈಕ ಉದ್ದೇಶ ಏನು ಅಂತ ಅಂದರೆ, ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ ಅವರ ಜನಸಂಖ್ಯೆ ಆಧಾರದ ಮೇಲೆ, ಅವರ ಹಿಂದುಳುವಿಕೆ ಆಧಾರದ ಮೇಲೆ ಅವ್ರಿಗೆ ಬರಬೇಕಾಗಿರೋಂಥ ಮೀಸಲಾತಿ ಏನು ದಕ್ಕಬೇಕು ಅದನ್ನು ಕೊಡಿ ಏನಂತದ್ದು ಅಷ್ಟೇ ನಮ್ಮ ವಾದ. ಮೊದಲೆಲ್ಲ ಕೊಡ್ತಿರ್ಲಿಲ್ಲ, ಸುಪ್ರೀಂ ಕೋರ್ಟು ಅದು ಇದು ಅಂತ ಕಾರಣ ಹೇಳ್ತಿದ್ರು. ಆಗಸ್ಟ್ 1, 2024 ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದು
ಒಳ ಮೀಸಲಾತಿ ಕೊಡ್ಬೋದು ಅಂದಾಗ ಇವರು ಅದನ್ನು ಕೂಡ ಒಂದು ವರ್ಷ ತಡೆ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಷನ್ನ ರಚನೆ ಮಾಡಿ ಈ 25/8/2025 ಸರ್ಕಾರದ ಆದೇಶ ಏನು ಮಾಡಿದ್ರು ಅದು ಒಳ ಮೀಸಲಾತಿ ಮಾದಿಗರಿಗೆ ಕೊಟ್ಟಂಗೆ ಆಗಲಿಲ್ಲ. ಅದು ಒಳ ಮೀಸಲಾತಿನ ಮಾದಿಗರಿಗೆ ಕೊಟ್ಟಂಗೂ ಆಗಬೇಕು, ಕಿತ್ಕೊಂಡಂಗೂ ಆಗಬೇಕು, ಈ ರೀತಿಯಲ್ಲಿ ಮಾಡಿದ್ದಾರೆ. ಸರ್ ಇದು ಸ್ವಲ್ಪ ಅರ್ಥ ಆಗೋ ರೀತಿಯಲ್ಲಿ ಹೇಳಿ ಸರ್, ಜನಕ್ಕೆ ಕಾಮನ್ ಪೀಪಲ್ಗೆ ಅರ್ಥ ಆಗಬೇಕು. ಯಾಕಂದರೆ ರಾಜ್ಯ ಸರ್ಕಾರ ಘೋಷಣೆ ಮಾಡಿದ್ವಿ, ನೋಡಿ ನಾವು ನಡೆದಿದ್ದೀವಿ, ನಾಗಮೋಹನ್ ದಾಸ್ ವರದಿಯನ್ನು ಮಾಡಿದ್ವಿ, ಯಾರಿಗೂ ಒಂದು ಕಣ್ಣಿಗೆ ಒಂದು ಬೆಣ್ಣೆ ಸುಣ್ಣ ಏನೂ ಹಾಕಿಲ್ಲ, ಎಲ್ಲರಿಗೂ ದಲಿತರಿಗೆ ಅದರಲ್ಲಿ ಒಳ ಮೀಸಲಾತಿಯಲ್ಲಿ ಸಮಾನವಾಗಿ ಹಂಚಿಕೆ ಮಾಡಿದ್ದೀವಿ ಅನ್ನೋ ಒಂದು ಪ್ರಬಲವಾದ ವಾದವನ್ನು ರಾಜ್ಯ ಸರ್ಕಾರ ಮಂಡಿಸ್ತಾ ಇದೆ. ಈಗ ನೀವು ಹೇಳ್ತಾ ಇದ್ರಿ ನಮಗೆ ಕೊಟ್ಟಂಗೆ ಆಗಬೇಕು ಇಲ್ಲ ಕಿತ್ಕೊಂಡಾಗಬೇಕು ಅಂತ. ಕೊಟ್ಟಂಗೆ ಆಗಿದ್ದು ಯಾವುದು, ಕಿತ್ಕೊಂಡಿದ್ದು ಯಾವುದು ಅಂತ? ಕೊಟ್ಟಂಗೆ ಆಗಿದ್ದು ಯಾವುದು ಅಂತ ಅಂದರೆ 25/8/2025 ಸರ್ಕಾರ ಆದೇಶ ಮಾಡ್ತಲ್ಲ, ಮಾದಿಗ ಸಂಬಂಧಿತ ಜಾತಿಗೆ 6%, ಅದು ಕೊಟ್ಟಂಗೆ. ಕಿತ್ಕೊಂಡಂಗೆ ಹೆಂಗೆ ಅಂತ ಅಂದರೆ ಮಾದಿಗರನ್ನ ಒಲೆಯರ್ನ ಸಪ್ರೇಟ್ ಮಾಡೋದಕ್ಕೇ ನಾಗಮೋಹನ್ ದಾಸ್ ಕಮಿಷನ್ ರಚನೆ ಆದದ್ದು. ಆದರೆ ಸರ್ಕಾರ ಮಾಡಿರೋ ಆದೇಶದಲ್ಲಿ ಒಲೆಯ ಸಮಾಜದ AKADA ಗುಂಪಿನಲ್ಲಿರೋರು ಮಾದಿಗ ಸಮಾಜದ ಹಕ್ಕನ್ನು ಪಡ್ಕೊಳ್ಬೋದು ಅನ್ನೋಂಥದ್ದು ಮಾಡಿದಾರಲ್ಲ, ಅದು ಕಿತ್ಕೊಂಡಂಗೆ. ಅದು ಸೊ ಕೊಟ್ಟಂಗೆ ಆದೇಶ AKADಲಿರೋಂಥ ಒಲೆಯರು ಮಾದಿಗರ ಗುಂಪಿನಲ್ಲಿ ತಗೋಬೋದು ಅಂತ ಹೇಳಿದ್ರಲ್ಲ, ಅದು ಕಿತ್ಕೊಂಡಂಗೆ. ಅದು ಏಕೆ ಅಂದರೆ ಆದಿ ಕರ್ನಾಟಕ ಅಂತ. ಆದಿ ಕರ್ನಾಟಕ ಅನ್ನೋಂಥದ್ದು ಈ ಹಳೆ ಮೈಸೂರು ಭಾಗದಲ್ಲಿ ಮಾದಿಗರು ಮತ್ತು ಒಲೆಯರು ಇಬ್ಬರೂ ಕೂಡ ಅವ್ರ ಜಾತಿ ಪ್ರಮಾಣ ತಗೊಂಡಿರೋದು ಆದಿ ಕರ್ನಾಟಕ ಅಂತ, ಮಾದಿಗ ಒಲೆಯ ಅಂತ ಅಲ್ಲ. ಅದನ್ನು ಬೇರ್ಪಡಿಸೋದಕ್ಕೆ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಷನ್ ರಚನೆ ಆದದ್ದು. ಈ ಕಮಿಷನ್ ವರದಿ ಕೊಟ್ಟಾಗಲೂ ಸಹ ಸುಮಾರು 4,74,954 ಜನ ಅವ್ರ ಮೂಲ ಜಾತಿ ಹೇಳ್ಕೊಳ್ಳದೆ AKADA ಅಂತಲೇ ಉಳ್ಕೊಂಡ್ರು. 1,04,00,000 ಸುಮಾರು 4,74,954 ಜನ. ಅಲ್ಲಿ ಒಲೆಯರವರೇ ಮಾದಿಗರು ಅವರೇ. ಬಟ್ ಈ ಸರ್ಕಾರ ಮಾಡೋದು ಹೆಂಗೆ ಅಂದರೆ ಅಲ್ಲಿರೋ ಒಲೆಯರಿಗೆ ಮಾದಿಗರ ಗುಂಪಿನಲ್ಲೂ ತೊಗೋಬೋದು ಅಂತ ಆದೇಶ ಮಾಡಿದೆ. ಅದು ಈ ಮಾದಿಗರಿಗೆ ಸರ್ಕಾರ ಬರೆದಿರೋಂಥ ಮರಣ ಶಾಸನ ಅಂತ ನಾವು ಹೇಳ್ತಾ ಇದ್ದೀವಿ. ಹಾಗಾದ್ರೆ ಈಗ ಅಲ್ಲಿರ್ತಕ್ಕಂತಹ ಒಲೆ ಸಮುದಾಯದ ಮೀಸಲಾತಿಗೆ ಮಾದಿಗರು ಕೂಡ ಅಪ್ಲೈ ಮಾಡ್ಬೋದಲ್ವಾ? ನೀವು ಕೇಳೋಂಥದ್ದು ಕರೆಕ್ಟಾಗಿದೆ ರಾಘವರೇ. ಯಾಕೆಂತಂದರೆ ಇದೇ ಈ ಬಲಗೈ ಸಮಾಜದ ಭಾಳ ಅತ್ಯುನ್ನತ ಸ್ಥಾನದಲ್ಲಿ ಕೂತಿರೋಂಥ HC ಮಾದೇವಪ್ಪ ಇದ್ದಾರಲ್ಲ, ಈ ಮಾದಿಗರ ನಂಬರ್ 1 ವೈರಿ, ಅವ್ರ ಕುತಂತ್ರನೂ ಕೂಡ. ಅರೆ ನಿನ್ನೆ ನೀವು ಬೀದರ್ನಲ್ಲಿ ಮಾಡಿರೋಂಥ ಒಂದು ಕಾರ್ಯಕ್ರಮದಲ್ಲಿ ಪರಿಶಿಷ್ಟ ಜಾತಿ ಸಂಘದ ಅಧ್ಯಕ್ಷರು, ರಾಜ್ಯ ನೌಕರರ ಸಂಘದ ಚಂದ್ರಶೇಖರ್ ಅವರು ಏನು ಹೇಳಿದ್ದಾರೆ, ನಮ್ಮ ಒಲೆಯರು ಯಾರ್ಯಾರು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತ ಸರ್ಟಿಫಿಕೇಟ್ ಇಟ್ಕೊಂಡಿದ್ದಾರೆ. ಅದ್ರಲ್ಲಿ ಹೇಳ್ತಾರೆ ನಮ್ಮ ಒಲೆಯರು ಯಾರ್ಯಾರು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತ ಸರ್ಟಿಫಿಕೇಟ್ ಇಟ್ಕೊಂಡಿದ್ದೀರಾ ಅವರು ಮಾದಿಗರ ಗುಂಪಿಗೆ ಹೋಗಿ ಅರ್ಜಿ ಹಾಕಲಿ. ನಿಮ್ಮದಲ್ಲಿ ಮಾರ್ಕ್ಸ್ ಜಾಸ್ತಿ ಇರೋದು ನಿಮ್ಗೆ ಅಲ್ಲಿ ಸಿಕ್ಕುತ್ತೆ. ನಾರ್ತ್ ಕರ್ನಾಟಕಲ್ಲಿ ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಅಂತಿಲ್ಲ, ಅಲ್ಲಿ ಒಲೆಯರ್ ಅಂತಲೇ ಬರೆಸ್ಬೇಕು. ಅವರು ಒಲೆಯರ್ ಗುಂಪಿನಲ್ಲಿ ಹಾಕಳಿ ಅಂತ. ಅಂದರೆ ಏನು, ಇಲ್ಲೂ ಕಿತ್ಕೊಳ್ಳಿ ಅಲ್ಲೂ ಪಡ್ಕೊಳ್ಳಿ ಅನ್ನೋಂಥದ್ದು. ಇದು ಈ ಕುತಂತ್ರ ಮಾಡಿರದೆ ಈ ಸಮಾಜ ಕಲ್ಯಾಣ ಇಲಾಖೆ ಸಚಿವರು HC ಮಾದೇವಪ್ಪನವರು. ಅದಕ್ಕೆ ಅವತ್ತಿಂದನೂ ಹೇಳ್ತಾ ಇದ್ದೀವಿ, HC ಮಾದೇವಪ್ಪನವರು ಮಾದಿಗ ಸಮಾಜಕ್ಕೆ ನಂಬರ್ 1 ವೈರಿ ಅಂತ. ಇದು ಪದೇ ಪದೇ ಈಗ ಮಾದೇವಪ್ಪ ಅವ್ರನ್ನ ಅಟ್ಯಾಕ್ ಮಾಡ್ತಿದ್ದೀರಾ. ಈಗ 12ನೇ ತಾರೀಕು ಕಾರ್ಯಕ್ರಮವನ್ನು ಕೂಡ ಟಿ ನರಸೀಪುರದಲ್ಲೇ ಇಡ್ತಿದ್ದೀರಾ. ಆದರೆ ಅರುಣ್ ಕುಮಾರ್ ಅವ್ರಿಗೆ ರಾಜಕೀಯವಾಗಿ ಏನಾದರೂ ಆಸಕ್ತಿ ಇದೆಯಾ? ಟಿ ನರಸೀಪುರನ ಆಯ್ಕೆ ಮಾಡ್ತೀರಾ, ಪದೇ ಪದೇ HC ಮಾದೇವಪ್ಪ ಅವ್ರನ್ನೇ ಟೀಕೆ ಮಾಡ್ತೀರಾ? ಯಾಕೆ ರಾಜ್ಯದ ಮುಖ್ಯಮಂತ್ರಿ ಬಂದು ಸಿದ್ದರಾಮಯ್ಯನವರು, ಸಚಿವ ಸಂಪುಟ ನಡೆಯದ ಸಿದ್ದರಾಮಯ್ಯನವರ ಅಂಡರ್ನಲ್ಲಿ ಘೋಷಣೆ ಮಾಡೋದು ಕೂಡ CM. ಬಟ್ ಪದೇ ಪದೇ ನೀವು ಮಾದೇವಪ್ಪ ಅವ್ರನ್ನೇ ಟಾರ್ಗೆಟ್ ಮಾಡ್ತಿದ್ದೀರಾ. ಅಂದರೆ ಟಿ ನರಸೀಪುರದ ಕ್ಷೇತ್ರದ ಮೇಲೆ ಏನಾದರೂ ಅರುಣ್ ರವರು ಕಣ್ಣಿಟ್ಟಿದ್ದಾರಾ ಅಂತ? ನೋಡಿ ರಾಘವರೇ, ಈ ಕ್ಷೇತ್ರ ಕಣ್ಣು ಆ ಕ್ಷೇತ್ರ ಕಣ್ಣು ಅನ್ನೋದು ಪ್ರಶ್ನೆನೇ ಅಲ್ಲ. ಜನರ ಪರ ಇದ್ದರೆ ಜನ ಯಾವ್ದಾದ್ರು ಕ್ಷೇತ್ರದಲ್ಲಿ ಕರೀತಾರೆ, ಗೌರವಿಸ್ತಾರೆ. ಬಟ್ HC ಮಾದೇವಪ್ಪನವ್ರ ವಿರುದ್ಧ ಈ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂಥ ಹಿಂದೆ ಒಂದು ಹೇಳಿಕೆ ಕೊಟ್ಟಿದ್ರೆ ತೋರಿಸಿ ನೀವು. HC ಮಾದೇವಪ್ಪನವ್ರನ್ನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ವಿ? HC ಮಾದೇವಪ್ಪ ವೈಯಕ್ತಿಕ ವ್ಯಕ್ತಿಗೆಲ್ಲ ಟಾರ್ಗೆಟ್ ಮಾಡ್ತಾ ಇರೋದು ನಾವು. ಸಮಾಜ ಕಲ್ಯಾಣ ಇಲಾಖೆ ಒಳ ಮೀಸಲಾತಿಗೆ ನೋಡಲ್ ಮಿನಿಸ್ಟ್ರಿ, ಅದು ಎಲ್ಲ ಹೆಜ್ಜೆಗಳು ತೀರ್ಮಾನ ಆಗೋದಲ್ಲೇ. ಆ್ಯಂಡ್ ಇವ್ರು ರೈಟು HC ಮಾದೇವಪ್ಪ ಒಲೆ ಸಮಾಜದವರು. ಓಕೆ ರೈಟ್ ಸರ್. ಈಗ ನಾನೊಂದು ನೇರವಾಗಿ ಪ್ರಶ್ನೆ ಕೇಳ್ತೀನಿ ಸರ್. ಈಗ ಸಮಾಜ ಕಲ್ಯಾಣ ಇಲಾಖೆ ಅಂಡರ್ನಲ್ಲಿ ಒಂದು ಸಮೀಕ್ಷೆ ನಡೆದಿದೆ, ಎಂಪರಿಕಲ್ ಡಾಟಾ ಆಗಿದೆ. ಓಕೆ, ಹಾಗಾದರೆ ಎಡಗೈ ಸಮುದಾಯದವರು ಈ ಕಮಿಟಿನಲ್ಲಿ ಎಷ್ಟು ಜನ ಇದ್ದರು ಅಂತೇಳಿ ನಿಮಗೆ ಗೊತ್ತಿರಲಿ. ಸಮಾಜ ಕಲ್ಯಾಣ ಇಲಾಖೆ ಸಚಿವಾಲಯದಲ್ಲಿ ಮಿನಿಸ್ಟ್ರು ವಲಯ, ಪ್ರಿನ್ಸಿಪಲ್ ಸೆಕ್ರೆಟರಿ ವಲಯ, ಸೆಕ್ರೆಟರಿ ವಲಯ, ಅಡ್ವೈಸರ್ ವಲಯ. ಅರೆ ನಮ್ಮ ಹೋರಾಟ ನಡೀತಾ ಇರೋದು ಇವ್ರ ವಿರುದ್ಧ. ಯಾರೂ ಇಲ್ಲ ಅಲ್ಲಿ. ಆ ಕಮಿಟಿನಲ್ಲಿ ಒಬ್ಬರು ಮಾದಿಗರು ಇಲ್ಲ, ಎಲ್ಲ ಒಲೆಯರು ತುಂಬಿಕೊಂಡವ್ರೆ. ಯಾವ ಥರದ ಜಸ್ಟಿಸ್ನ ಬಯಸ್ಲಿಕ್ಕೆ ಸಾಧ್ಯ ನೀವು ಅವರಿಂದ ಅಂತೇಳಿ ಇದಕ್ಕೆ ಹೇಳ್ತಾ ಇರೋಂಥದ್ದು. ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ಮಾದಿಗ ವಿರೋಧಿ ಅಂತ ನಾವು ಹೇಳಲ್ಲ. ಆದರೆ ಸಿದ್ದರಾಮಯ್ಯನವರು ಅಧಿಪತನ ಆಗಂಥದ್ದು HC ಮಾದೇವಪ್ಪನವರಿಂದ ಅನ್ನೋದು ಬರೆದಿಟ್ಕೊಳ್ಳಿ ಇವತ್ತು ಹೇಳ್ತಾ ಇದ್ದೀನಿ ನಾನು. ಮುಂದಿನ ಚುನಾವಣೆಯಲ್ಲಿ
ಸಿದ್ದರಾಮಯ್ಯನವ್ರು ಏನಾದ್ರು ಕೆಳಗಿಳಿ ಅಂತ ಸ್ಥಿತಿ ಬಂತು ಅಂದರೆ ರಾಜಕೀಯವಾಗಿ ಅದಕ್ಕೆ ಕಾರಣ ಆಗೋದು ಎಚ್ ಸಿ ಮಾದೇವಪ್ಪನವ್ರು. ಯಾಕೆಂದರೆ ಮಾದಿಗರು ಇವ್ರು ಮಾಡ್ತಾರಂಥ ಕುತಂತ್ರಕ್ಕೆ ಯಾರ್ಯಾರು ಕಾಂಗ್ರೆಸ್ ಇಲ್ದ್ರೆ ಎಲ್ಲ ತಿರುಗಿ ಹೊರಗೆ ಬರ್ತಾರೆ. ಅದು ಸಿದ್ದರಾಮಯ್ಯನವ್ರ ವಿರುದ್ಧ ಅಲ್ಲ, ಎಚ್ ಸಿ ಮಾದೇವಪ್ಪನವ್ರು ಮಾಡ್ತಾರೋ ಕುತಂತ್ರದಿಂದ ಸಿದ್ದರಾಮಯ್ಯನವ್ರು ಪರಿಗಣಿಸ್ತಿಲ್ಲ ಅಂದ್ಬಿಟ್ಟು ಹೊರಗೆ ಬರ್ತಾರೆ. ಅವ್ರ ಕೋಪ ಸಿದ್ದರಾಮಯ್ಯಲೂ ಇರುತ್ತೆ, ಬಟ್ ಸಿದ್ದರಾಮಯ್ಯ ಅವ್ರು ಮಾಡಿಲ್ಲದೆ ಇರ್ಬೋದು. ಎಚ್ ಸಿ ಮಾದೇವಪ್ಪ ಮಾಡೋಂಥದ್ದನ್ನ ಆ ಏಟು ಸಿದ್ದರಾಮಯ್ಯನವ್ರಿಗೆ ಬೀಳುತ್ತೆ. ಪ್ರಗತಿಪರ ಹಿನ್ನೆಲೆ ಉಳ್ಳವರು, ಅಂಬೇಡ್ಕರ್ ಅವ್ರನ್ನ ತುಂಬ ನಂಬೋರು, ಸಂವಿಧಾನವನ್ನೇ ಬದಲಾಯಿಸ್ತೀನಿ ಅಂತ ಹೇಳೋ ಪಕ್ಷದಲ್ಲಿ ನಿಂತ್ಕೊಂಡು ಅರುಣ್ ಕುಮಾರ್ ಅವರು ಮಾದಿಗ ಸಮುದಾಯಕ್ಕೆ ಯಾವ ರೀತಿ ಜಸ್ಟಿಸ್ ಕೊಡ್ತಾರೆ? ನೋಡಿ ರಾಘು, ಇದೊಂದು ಭ್ರಮೆ. ಸಂವಿಧಾನನ ಬದಲಾವಣೆ ಮಾಡೋಂಥ ಪ್ರಶ್ನೆ ಯಾರ ಕೈಲೂ ಆಗಲ್ಲ. ಸಂವಿಧಾನ ಅಮೆಂಡ್ಮೆಂಟ್ ಆಗುತ್ತೆ. ಇವ್ರು ಹೆಂಗೆ ಬಿಂಬಿಸ್ತಾರೆ ಅಂದರೆ ಸಂವಿಧಾನನೇ ಬದಲಾವಣೆ ಮಾಡೋದು. ಬಿಜೆಪಿ ಸಾಕಷ್ಟು ನಾಯಕರುಗಳು, RSSನ ಸಾಕಷ್ಟು ನಾಯಕರುಗಳು ಓಪನ್ ಸ್ಪೀಚಾಗಿ ಹೇಳಿದ್ದಾರೆ. ಈ ಸ್ಪೀಚನ್ನು ಅವತ್ತು BJPಲಿದ್ದಂಥ ಶ್ರೀನಿವಾಸ್ ಪ್ರಸಾದ್ರವರು ಖಂಡಿಸಿದರು. ಸೊ ನಿಮ್ಮ ನಡೆ ಏನು ಸಂವಿಧಾನದ ಬದಲಾವಣೆ ವಿಚಾರದಲ್ಲಿ? ನಿಮ್ಮ ನಡೆ ಏನು? ಬೀಯಿಂಗ್ ವಕೀಲರಾಗಿ, ಒಂದು ದಲಿತ ಸಮಾಜದ ಒಬ್ಬರು ನಾಯಕರಾಗಿ, BJPಯ ಒಂದು ಲೀಡ್ರು ಕೂಡ ನೀವು ಆಗಿದ್ದೀರ. ಈ ಒಂದು ಪ್ರಶ್ನೆಗೆ ಆನ್ಸರ್ನ ಬಯಸ್ತೀನಿ ನಾನು. ಸಂವಿಧಾನ ಬದಲಾವಣೆ ಮಾಡೋಂಥ ವಿಚಾರದಲ್ಲಿ ನಮ್ಮ 100ಕ್ಕೆ 100 ವಿರೋಧ ಇದೆ. BJPಲಿದ್ರು ಯಾವ ಪಕ್ಷದಲ್ಲಿದ್ರೂ ಅಂಬೇಡ್ಕರ್ ಅವರು ಅಳೆದು ತೂಗಿ ಬಡ ಸಮಾಜಗಳಿಗೆ ನ್ಯಾಯ ದಿಕ್ಕುವಂಥ ನಿಟ್ಟಿನಲ್ಲಿ ಬರೆದಿರೋಂಥ ಸಂವಿಧಾನ ಅದನ್ನು. ಆದರೆ ಕಾಲಕ್ಕೆ ಅಮೆಂಡ್ಮೆಂಟ್ ಆಗಬೇಕು. ಇವಾಗ ಇಂಟರ್ನಲ್ ರಿಸರ್ವೇಷನ್ ಏನಂತ ಮಾಡ್ತಾ ಇದ್ದೀವಿ, ಇದು ಕೂಡ ಅಮೆಂಡ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್. ನಿಮ್ಗೆ ಗೊತ್ತಿರಲಿ, ಸರ್ಕಾರಿ ಬಡ್ತಿ ಕೊಡೋಂಥದ್ದು ಸರ್ಕಾರಿ ನೌಕರಿಗೆ ಅದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟಾ? ಅದು ಆಗದು ಬೇಡವಾಗಾರೆ? ತಿದ್ದುಪಡಿಗೂ ಬದಲಾವಣೆಗೆ ವ್ಯತ್ಯಾಸ ಇದೆ. ಯಾವಾಗ ಈ ಕಾಂಗ್ರೆಸ್ ಅವರು ಒಂದು ಕುತಂತ್ರ ರೂಪದಲ್ಲಿ BJPಯವರು ಬದಲಾವಣೆ ಮಾಡ್ತಾರೆ ಅಂತ ಹೇಳ್ತಾರೆ, ಯಾರು ವಕೀಲರು ಸಂವಿಧಾನ ಬದಲಾವಣೆ ಮಾಡ್ತೇನೆ ಅಂತ ಹೇಳಿದಾರ BJPಯವರು? ಯಾರೋ BJPಲಿರೋಂಥ ರಾಜಕಾರಣಿಗಳಿಗೂ ಟೆಕ್ನಿಕಲ್ ಆಗಿ ವರ್ಡ್ ಯೂಸ್ ಮಾಡಕ್ಕೆ ಬರದೆ ಅಮೆಂಡ್ಮೆಂಟ್ ಮಾಡ್ತೀವಿ ಅನ್ನೋದಕ್ಕೆ ಬದಲಾವಣೆ ಮಾಡ್ತೀವಿ ಅಂತ ಅಂದ್ಬಿಟ್ರೆ ಇವ್ರು ಸಂವಿಧಾನನೇ ಬದಲಾವಣೆ ಮಾಡ್ತೀವಿ ಅಂತ ಪ್ರಚಾರ ಮಾಡ್ತಾರೆ. ಒಂದು ಘಟನೆ ನಡೀತೆ ಸರ್ ಮೊನ್ನೆ. ಈ ದೇಶದ ಪರಮೋಚ್ಚ ನ್ಯಾಯಾಧೀಶರ ಮೇಲೆ ಶೂವನ್ನು ಚಪ್ಪಲಿಯನ್ನು ತೂರ್ತಕ್ಕಂಥ ಒಂದು ಹೀನ ಕೃತ್ಯ ನಡೆಯುತ್ತೆ. ಈ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ, ಅವರೊಬ್ಬರು ದಲಿತರಾಗಿದ್ದರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು, ಅದಕ್ಕೆ ಇವರು ಕಲ್ಲೆಸ್ತರು, ಸನಾತನ ಧರ್ಮ ಅನ್ನೋ ಒಂದು ಪದವನ್ನು ಬಳಸ್ತಾರೆ. ಲಿಟ್ರಲಿ ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ, ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಬೇಕು ಅಂತ ಹೇಳಿದರೆ ಅಲ್ಲಿ ಮೀಸಲಾತಿ ಇದೆಯಾ ಅಥವಾ ಅವರ ಟ್ಯಾಲೆಂಟಿಂದ, ಅವರ ಬದ್ಧತೆಯಿಂದ, ಅವರ ಒಂದು ಗ್ರಹಿಕಾ ಶಕ್ತಿಯಿಂದ, ಅವರ ನಾಲೆಡ್ಜಿಂದ ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ತಾರೆ ಅಂತೇಳಿ? ಕಾಲೇಜಿಯಂ ಸಿಸ್ಟಮ್ ಸುಪ್ರೀಂ ಕೋರ್ಟ್ನಲ್ಲಿ ರಿಸರ್ವೇಷನ್ ಇಲ್ಲ. ಅದೇನಿದ್ರೂ ಮೆರಿಟ್ ಮೇಲೆ ಹೋಗೋಂಥದ್ದು, ಅವ್ರ ಟ್ಯಾಲೆಂಟ್ ಮೇಲೆ. ಏನು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಗವಾಯ್ ಅವರಿದ್ದಾರೆ, ಅವ್ರು ಮೆರಿಟ್ ಮೇಲೆ ಹೋಗಿರೋಂಥವ್ರು. ಆದರೆ ಈ ಶೂ ಏರಿಸ್ತಿರೋದೆಲ್ಲ ನಾನು ಖಂಡಿಸ್ತೀನಿ. ಏಕೆ ಅಂತ ಅಂದರೆ ನಿಮಗೇನೇ ತೊಂದರೆ ಆಗಿದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೆದಿರೋ ಸಂವಿಧಾನದಲ್ಲೇ ಅದಕ್ಕೆ ರೆಮಿಡಿ ಇದೆ. ನೀವು ಹಂಗೆ ಹೋಗಬೇಕು. ಅದನ್ನು ಬಿಟ್ಬಿಟ್ಟು ಓಪನ್ ಕೋರ್ಟ್ನಲ್ಲಿ ಶೂ ಎಸಿದ್ದೀವಿ ಅಂತ ಅಂದರೆ ಎಂಟೈರ್ ಅಡ್ವೊಕೇಟ್ ಫ್ರೆಟರ್ನಿಟಿ, ಲೀಗಲ್ ಫ್ರೆಟರ್ನಿಟಿ ಮಾಡಿದಂಥ ಅವಮಾನ ಅದು. ವಿ ಆರ್ ಆಲ್ ಪಾರ್ಟ್ ಆಫ್ ಇಟ್. ಅದನ್ನು ನಾವು ಸರಿ ಅನ್ನೋಂಥ ಪ್ರಶ್ನೆನೇ ಉದ್ಭವ ಆಗಲ್ಲ. ಗವಾಯಿ ಅವರು ದಲಿತರು ಅನ್ನೋ ಕಾರಣಕ್ಕೆ ಮತ್ತೆ ಕಾಂಗ್ರೆಸ್ನವರು ಅದನ್ನು ಬೇರೆ ರೀತಿ ಎನ್ಕ್ಯಾಶ್ ಮಾಡ್ತಿದ್ದಾರೆ ಅಂತ ನಾನು ಕೇಳ್ತಾ ಇರೋದು. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಅವ್ರದ್ದೇ ಆದ ಘನತೆ, ಗೌರವ, ಅರ್ಹತೆ, ಯೋಗ್ಯತೆ ಎಲ್ಲ ಇರ್ತಾರೆ. ನೀವು ಹೇಳಿದ್ರಿ ಕೊಲೆಜಿಯನ್ ಸಿಸ್ಟಮಲ್ಲಿ ಮೀಸಲಾತಿ ಇಲ್ಲ ಅಂತೇಳಿ. ಅಂದರೆ ಗವಾಯಿ ಸರ್ ಅವರು ಅವರ ಸ್ವಂತ ಶ್ರಮದಿಂದ, ಟ್ಯಾಲೆಂಟಿಂದ ಸುಪ್ರೀಂ ಕೋರ್ಟ್ನ ಜಡ್ಜ್ ಆಗಿದ್ದಾರೆ. ಆ ಸ್ಥಾನದಲ್ಲಿ ಯಾವುದೇ ವ್ಯಕ್ತಿ ಕೂತಿರಲಿ, ಯಾವುದೇ ಜಾತಿಯ ವ್ಯಕ್ತಿ ಕೂಡ ಸುಪ್ರೀಂ ಕೋರ್ಟಲ್ಲಿ ಜಡ್ಜ್ ಆಗಿದ್ದರೂ ಕೂಡ ಅದನ್ನು ಖಂಡಿಸಲೇಬೇಕು. ಬಟ್ ಆ ಜಾತಿ ಹೆಸರನ್ನ ತಂದು ಮತ್ತೊಂದು ಸೆಕೆಂಡ್ ಪೊಲಿಟಿಕಲ್ ಅಲ್ಲ. ನೀವು ನೋಡಿ, ನಾನು ಯಾವಾಗಲೂ ಹೇಳ್ತೀನಿ, ಇವರ ಇಂಟೆಲಿಜೆಂಟ್ ಮೀಡಿಯಾ ಮ್ಯಾನ್ ಅಂತ. ಕಾಂಗ್ರೆಸ್ ಅವರು ಎಳೆದು ತರ್ತಾರ ಪ್ರಶ್ನೆ ಜಾತಿಯವರು ಅಂತ. ಅಲ್ಲಿ ಮೀಸಲಾತಿನೇ ಇಲ್ಲ. ಯಾಕೆ ಇವರು ಮೀಸಲಾತಿ ಬಗ್ಗೆ ಮಾತಾಡ್ತೀರಾ ಅಲ್ಲಿ ಗವಾಯಿ ಬಗ್ಗೆ? ಯಾಕೆಂದರೆ ನಿಮ್ಮ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅದು. ಪರಿಶಿಷ್ಟ ಜಾತಿಯವನಿಗೆ ಮಾಡಿದ್ದೀರಾ ಅಂತ ಯಾಕೆ ವಾದ ಮಾಡ್ತೀರಾ? ಆಗಿಲ್ವಲ್ಲ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಮಾಡಿದ್ದಾರೆ ಅಂತ ವಾದ ಮಾಡಬೇಕು. ನಿಮ್ಮ ನೀಚೆ ಬುದ್ಧಿ ಕಾಂಗ್ರೆಸ್ ಅವ್ರದ್ದು. ಬರೀ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೋಸ್ಕರ ಆ ಮೈನಾರಿಟೀಸ್ನ, ಈ ದಲಿತ್ಸನ್ನ ಬೇಕು ಅಂತಲೇ ಎಳ್ಕೊಬಂದು ಸೇರ್ಸೋದು. ಏನು ಗವಾಯಿ ಅವ್ರು ರಿಸರ್ವೇಷನ್ ಮೇಲೆ ಆಗಿದ್ದಾರೆ? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ರಿಸರ್ವೇಷನ್ ಬಗ್ಗೆ ಮಾತಾಡೋಕ್ಕೆ ನೀವು? ಸೊ ಇದು ಕಾಂಗ್ರೆಸ್ದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ಈಗಲ್ಲ, ಫ್ರಮ್ ದ ಡೇ ಆಫ್ ಇಂಡಿಪೆಂಡೆನ್ಸ್ ಆಗಿರೋಂಥದ್ದು ಅದು ಮುಂದುವರಿಸ್ತಾ ಇದ್ದಾರೆ. ಸರ್ ಹೇಳಿದ್ರಿ ಸರ್, 12ನೇ ತಾರೀಕು ಒಂದು ದೊಡ್ಡ ಕಾರ್ಯಕ್ರಮ ಇಟ್ಟಿದ್ದೀರಿ. ರಾಚಯ್ಯ ಅವರ ಕರ್ಮಭೂಮಿ, ಈ ಮೀಸಲಾತಿ ವಿಚಾರದಲ್ಲಿ ರಾಜ್ಯದಲ್ಲಿ ದೊಡ್ಡ ಹೆಸರು ಮಾಡೋದಂಥವ್ರು, ಪ್ರಬುದ್ಧ ರಾಜಕಾರಣಿ. ಟಿ ನರಸೀಪುರದಲ್ಲಿ ಕಾರ್ಯಕ್ರಮ ಹೇಗಾಗುತ್ತೆ? ಯಾವ ಥರ ಅಲ್ಲಿ ಸೇರ್ತಾ ಇದ್ದೀರಾ? ಏನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀರಾ? ಪ್ರತಿಭಟನೆ ಸ್ವರೂಪ ಹೇಗಿರುತ್ತೆ? ನೋಡಿ, ನಾವೇನು ಹೇಳಿದ್ವಿ, ಈ AKADಲಿರೋಂಥ ಒಲೆಯರ್ನ ಮಾದಿಗರ ಗುಂಪಿನಲ್ಲೂ ತೊಗೋಬೋದು ಅಂತ ಮಾಡಿರೋಂಥದ್ದು. ಅದು ಬರೀ ಒಂದಕ್ಕಲ್ಲ. ಪ್ರಮೋಷನ್ನಲ್ಲಿ ಮಾದಿಗರ ಗುಂಪಲ್ಲಿ ಒಲೆಯರ್ ಬಂದು ತಗೋತಾರೆ. ಎಲ್ಲ ಯಾವ್ಯಾವುದು ಪರಿಶಿಷ್ಟ ಜಾತಿಗೆ ಒಳಗಾಗುತ್ತೆ ಅದೆಲ್ಲದೂ ಹೇಳ್ತಾ ಇದ್ದೀನಿ ನಾನು. ಬಡ್ತಿನಲ್ಲಿ ಒಲೆಯರು ಬಂದು ಮಾದಿಗರ ಕೋಟ ತಗೋತಾರೆ. ಹೊಸ ನೇಮಕಾತಿನಲ್ಲಿ ಮಾದಿಗರದು ಒಲೆಯರು ಬಂದು ಕೋಟ ತಗೋತಾರೆ. ಇಂಜಿನಿಯರಿಂಗ್ ಸೀಟು, ಮೆಡಿಕಲ್ ಸೀಟು, ಟೆಂಡರ್ ಬಿಡ್ ಮಾಡೋಂಥದ್ದು, ಕಾಂಟ್ರಾಕ್ಟರ್ಸ್ಗಳು ಯಾವ್ಯಾವುದು ಮಾದಿಗರಿಗೆ ಮೀಸಲಾತಿ ದಕ್ಕಿತ್ತು 6% ಅಂತ
ಅದು ಬರೀ ಕೊಟ್ಟಂಗೆ ಅಂತ ನಾನು ಹೇಳ್ದಲ್ಲ ಆ ಥರ. ಅಲ್ಲೆಲ್ಲ ಕೂಡ AKADA ಅಂತ ಸರ್ಟಿಫಿಕೇಟ್ಲಿರೋಂಥ ಮೂಲ ಜಾತಿ ಹೇಳ್ಕೊಳ್ಳದೆ ಒಲೆಯರು ಅಲ್ಲೇ ಇದ್ದಾರಲ್ಲ, ಅದು ಮಾದಿಗ ಜಾತಿನ ಎಲ್ಲ ಕಬಳಿಸ್ಕೋತಾರೆ. ಅದಕ್ಕೆ ನಾವು ಹೇಳಿದ್ವಿ ಇದು ಮಾದಿಗರಿಗೆ ಬರೆದಂಥ ಮರಣ ಶಾಸನ ಅಂತ. ಈ ಮರಣ ಶಾಸನದ ವಿರುದ್ಧ 12ನೇ ತಾರೀಕು ಎನ್ ರಾಚಯ್ಯ, ಈ ಮಾದಿಗ ಸಮಾಜದ ಹುಲಿಯವರು, ಅವರ ಸಮಾಧಿಯಿಂದ ಮತ್ತೊಂದು ಸರಿ ಹೋರಾಟ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಅಂತಿಮ ಹೋರಾಟ ಈ AKADA ಈ ಸಮಸ್ಯೆ ಬಗೆಹರಿಸದಿದ್ರೆ ಈ ಸರ್ಕಾರಕ್ಕೆ ಒಂದು ಗತಿ ಕಾಣಿಸ್ತೀವಿ ನಾವು. ಆ ಹೋರಾಟ ಟಿ ನರಸೀಪುರದ ಎನ್ ರಾಚಯ್ಯನವರ ಸಮಾಧಿಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೆ. ಅಲ್ಲ, ಅದೇನಾಗಿದೆ, ಈ ಹೋರಾಟನ ಕ್ರಾಂತಿಕಾರಿ ತಂಡ, ಅವ್ರ ಜೊತೆಗೆ ನಾವು ಕೂಡ ವಕೀಲರ ತಂಡ ಎಲ್ಲ ಜೋಡಣೆ ಆಗಿದ್ವಿ. ಅಂದರೆ ಎಲ್ಲ ಸಂಘಗಳು, ಈ ಮಾದಿಗ ಸಮಾಜದ ಪರ ಇರೋಂಥವ್ರು ಎಲ್ಲರೂ ಕೂಡ ಜೋಡಣೆ ಆಗಿ ಹೋರಾಟ ಮಾಡ್ತಾಯಿದ್ದೀವಿ. ಆ್ಯಂಡ್ ನಿಮ್ಗೆ ಗೊತ್ತಿರಲಿ, ಈ ಸರಿ ಎಲ್ಲಿ ಯಾವ ರೀತಿ ಹೋರಾಟ ಮಾಡ್ತೀವಿ ಅಂತ ಹೇಳಲ್ಲ, ನಾವು ಮಾಡಲ್ಲ ಈ ಸರಿ. ಇವತ್ತು ಪ್ರೆಸ್ ಕಾನ್ಫರೆನ್ಸ್ನಲ್ಲೂ ಕೂಡ ನಾವು ಹೇಳಿದ್ದೀವಿ, CM ಮನೆ ಮುತ್ತಿಗೆ ಹಾಕ್ತೀವಿ, HC ಮಾದೇವನ ಮನೆ ಮುತ್ತಿಗೆ ಹಾಕ್ತೀವಿ, ಲಾ ಮಿನಿಸ್ಟರ್ ಮನೆ ಮುತ್ತಿಗೆ ಹಾಕ್ತೀವಿ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಮನೆ ಮುತ್ತಿಗೆ ಹಾಕ್ತೀವಿ. ಯಾವಾಗ ಹಾಕ್ತೀವಿ, ಎಲ್ಲ ಹಾಕ್ತೀವಿ, ಎಷ್ಟೊತ್ತಿಗೆ ಹಾಕ್ತೀವಿ ಹೇಳಲ್ಲ. ಭಯನ ಸರ್? ಯಾಕೆ ನಿಮ್ಗೆ ಅರೆಸ್ಟ್ ಮಾಡಿಬಿಡ್ತಾರೆ, ಸುಳ್ಳು ಕೇಸ್ ಹಾಕ್ಬಿಡ್ತಾರೆ ಅಂತ ಭಯನ ಅಂತ? ಭಯ ಎಲ್ಲಿ ಬಂತು ರಾಘವರೇ? 10 ಕೇಸ್ ಹಾಕ್ಸ್ಕೊಂಡ್ರು ಅವನು ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿ. ಯಾಕೆ ಮಾಡ್ತಿಲ್ಲ ಅಂತ ಅಂದರೆ, ಫ್ರೀಡಮ್ ಪಾರ್ಕ್ ಹತ್ರ 2000 ಪೊಲೀಸ್ ನಿಲ್ಲಿಸಿದ್ರು, ಮೈಸೂರಿನಲ್ಲಿ 1000 ಪೊಲೀಸ್ ನಿಲ್ಲಿಸಿದ್ರು. ಇವ್ರನ್ನ ಎಕ್ಸ್ಪೋಸ್ ಮಾಡಬೇಕು ಸಮಾಜದ ಮುಂದೆ. ಇವ್ರು ಮಾಡ್ತಾರಂತ ಈ ಕೆಟ್ಟ ಕೆಲಸ, ಮಾದಿಗರಿಗೆ ಮರಣ ಶಾಸನ ಬರೆದಿದ್ದಾರಲ್ಲ, ಅದನ್ನು ಎಕ್ಸ್ಪೋಸ್ ಮಾಡಬೇಕು. ಹಾಗಾಗಿ ಇವ್ರ ಮನೆಗಳ ಮುಂದೆ ಸಮಯ ದಿನಾಂಕ ಏನೂ ಕ್ಲಾರಿಫೈ ಮಾಡದೆ ನಾವು ಮುತ್ತಿಗೆ ಹಾಕ್ತೀವಿ. ನೀವು ಹೇಳೋ ಮಾತು ಒಬ್ಬರು ವಕೀಲರಾಗಿ ಹೇಳ್ತಿದ್ರೆ ಅಥವಾ ಒಬ್ಬ BJP ನಾಯಕರಾಗಿ ಹೇಳ್ತಿದ್ರು, ಒಬ್ಬ ಸಂಘಟನೆ ಮುಖಂಡರಾಗಿ ಹೇಳ್ತಿದ್ರು? ಮಾದಿಗರ ಪರ ಹೋರಾಟ ಮಾಡ್ತಾರ ಅರುಣ್ ಕುಮಾರಾಗಿ ಹೇಳ್ತಾ ಇದ್ದೀನಿ ನಾನು. ಇದು ವಕೀಲ ಪ್ರಶ್ನೆ, BJP ಪ್ರಶ್ನೆ ಇನ್ನೊಂದಲ್ಲ. ಮಾದಿಗರ ಪರ ಮಾದಿಗನಾಗಿ ಹೋರಾಟ ಮಾಡ್ತಾ ಇರುವಂಥ ಅರುಣ್ ಕುಮಾರ್ ಅವರು ಹೇಳ್ತಾ ಇರೋದು. ಅಂದರೆ 2028 ಚುನಾವಣೆವರೆಗೂ ಕೂಡ BJPಯವರಿಗೆ, RSS ಅವರಿಗೆ ಒಳ ಮೀಸಲಾತಿ ಒಂದು ವಿಚಾರ ಚರ್ಚೆಲೇ ಇರಬೇಕು ಅಂತ ನಾನು ಹೇಳ್ತಾ ಇದ್ದೀನಲ್ಲ. AKADA ಇವತ್ತು ಬಗೆಹರಿಸಿ. ಆದಿ ಕರ್ನಾಟಕ AD ಅಂದರೆ ಆದಿ ದ್ರಾವಿಡ, ಆದಿ ಆಂಧ್ರ, ಇದು 3 ಸರ್ಟಿಫಿಕೇಟ್ ತಗೊಂಡಿರೋಂಥ ಪರಿಶಿಷ್ಟ ಜಾತಿನಲ್ಲಿ ಮೊದಲು ಕೊಟ್ಟಿದ್ರು ಜಸ್ಟಿಸ್ ನಾಗಮೋಹನ್ ದಾಸ್. ಇವ್ರು 3 ಜನ ಸಪ್ರೇಟ್ ಮಾಡಿ 1%ನ. ಈ ಕಾಂಗ್ರೆಸ್ ಏನು ಮಾಡಿಬಿಟ್ಟಿದೆ, ಇಲ್ಲಿರೋರು ಮಾದಿಗರ ಗುಂಪಲ್ಲಿ ತೊಗೋಬೋದು, ಒಲೆಯರ ಗುಂಪಲ್ಲಿ ತೊಗೋಬೋದು ಅಂತ ಮಾಡಿಬಿಟ್ಟಿದೆ. ಅದು ನಮ್ಗೆ ಆಗ್ತಾ ಇರೋದು, ಈ 3 ಗುಂಪಲ್ಲಿ ಒಲೆಯರವ್ರೆ, ಒಲೆಯರ್ನ ನೀವು ಮಾದಿಗರ ಗುಂಪಿನಲ್ಲೂ ತೊಗೋಬೋದು ಅಂತ. ನೀವು ನಾವು ಮೀಸಲಾತಿ ಕೊಟ್ಟುತ್ತೆ ಯಾಕೆ? ನಾವು 35 ವರ್ಷದಿಂದ ಹೋರಾಟ ಮಾಡ್ತಾ ಇರೋದು ನಮ್ಮ ಪ್ರತ್ಯೇಕಗೊಳಿಸಿ ನಮ್ಮನ್ನು ಅಂತ. ಹಾಗಾದರೆ ರಾಜ್ಯದಲ್ಲಿ ತುಂಬ ಪ್ರಜ್ಞಾವಂತರು, ತುಂಬ ಅಫಿಷಿಯಲ್ಗಳು, ತುಂಬ ಪೊಲಿಟಿಕಲ್ಲು ಪವರ್ ಇರ್ತಕ್ಕಂಥದ್ದು ಹೊಲೆಯ ಸಮುದಾಯನ ಅಥವಾ ಮಾದಿಗ ಸಮುದಾಯನ? ಪೊಲಿಟಿಕಲ್ಲು, ಪ್ರಜ್ಞಾವಂತೆ, ಎಜುಕೇಷನು ಎಲ್ಲ ಇರೋದು ವಲಯ ಸಮಾಜ. ಹಾಗಾಗಿ ಈ ವಲಯ ಸಮಾಜದವರು ಉದ್ದೇಶಪೂರ್ವಕವಾಗಿ ಇಲ್ಲಿವರೆಗೂ ತುಳ್ಕೊಂಡು ಬಂದಿದ್ರು. ಈಗ ಟೆಕ್ನಿಕಲಾಗಿ ತುಳಿಯೋಕ್ಕೆ ಹೋಗ್ತಾ ಇದ್ದಾರೆ. ನಾವು ಬಿಡಲ್ಲ ಅದನ್ನು. ನಿಮ್ಮನ್ನ ಎಕ್ಸ್ಪೋಸ್ ಮಾಡ್ತೀವಿ ಈ ಸಮಾಜದ ಮುಂದೆ. ನಮಗೆ ಇನ್ನೊಂದು ಗೊತ್ತಿರಲಿ ನಿಮಗೆ, ಈ ಪರಿಶಿಷ್ಟರಲ್ಲಿ ನಮಗೆ ದೌರ್ಜನ್ಯ ಆಗ್ತಾ ಇರೋದು ಹಿಂದೂ ಸಮಾಜದಿಂದ ಕಡಿಮೆನೇ. ಇವತ್ತು ನಮ್ಮ ಮಾದಿಗರಿಗೆ ದೌರ್ಜನ್ಯ ಆಗ್ತಾ ಇರೋದು ಈ ವಲಯ ಸಮಾಜದಿಂದ. ಇದು ನೋಟ್ ಮಾಡ್ಕೊಳ್ಳಿ ಈ ಪಾಯಿಂಟನ್ನು. ಹಿಂದೂ ಸಮಾಜದಿಂದಲ್ಲ, ನೀವು ಮಾಡ್ತಾ ಇರೋ ದೌರ್ಜನ್ಯ ನೋಡಿದ್ರೆ ಪರಿಶಿಷ್ಟರಾಗೇ ಹಿಂದೂ ಸಮಾಜದಿಂದಲ್ಲ ಮಾದಿಗರಿಗೆ ದೌರ್ಜನ್ಯ ಆಗ್ತಾ ಇರೋದು, ವಲಯ ಸಮಾಜದಿಂದ ದೌರ್ಜನ್ಯ ಆಗ್ತಾ ಇದೆ ಇವತ್ತಿನ ದಿನ. ಇವೆಲ್ಲನೂ ನೋಡ್ತಾ ಇದ್ರೆ ಸರ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಜವಾಗ್ಲೂ ಬದುಕಿದ್ರೆ ಏನು ಉತ್ತರ ಕೊಡ್ತಿದ್ರು ನಂಗೆ ಅರ್ಥ ಆಗ್ತಿಲ್ಲ ಸರ್. ಎಲ್ಲರೂ ಕೂಡ ಅಂಬೇಡ್ಕರ್ ಅವರ ಮಕ್ಕಳು. ದಲಿತರಿಗೆ ಮೀಸಲಾತಿ ಸಿಗಬೇಕು, ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ತುಂಬ ತುಳಿತಕ್ಕೆ ಒಳಗಾಗಿದ್ದಾರೆ ಅನ್ನೋ ಕಾರಣಕ್ಕೆ ಮೀಸಲಾತಿ ಪ್ಯಾಟರ್ನನ್ನು ಡಾಕ್ಟರ್ ಅಂಬೇಡ್ಕರ್ ಸಾಹೇಬ್ರು ಅವರು ತಂದರು. ಈಗ ಅಂಬೇಡ್ಕರ್ ಅವರ ಮಕ್ಕಳೇ ನಾವು ಎಡಗೈ ನಿನ್ನ ಬಲಗೈ ಅಂತೇಳಿ ವಾರ ನಿಂತ್ಬಿಟ್ರೆ ಹೆಂಗೆ ಸರ್ ಅಂತ? ಏನಾಗುತ್ತೆ, ಅಂಬೇಡ್ಕರ್ ಅವರು ಹೇಳಿರೋದು ಒಂದು ಪಾಯಿಂಟ್ ಭಾಳ ಸ್ಪಷ್ಟ. ಅದನ್ನು ಕಾಂಶಿರಾಮ್ ಅವರು ಹೇಳಿದ್ರು, ಜಿತ್ನಾ ಉತ್ನಿ ಸಂಖ್ಯಾದಾರಿ ಉತ್ನಿ ಉಸ್ಕಿ ಭಾಗ್ಯದಾರಿ ಅಂತ. ಅಂದರೆ ಜನಸಂಖ್ಯೆ ಎಷ್ಟಿದೆ ಅಷ್ಟು ಅನುಕೂಲ ಪಡ್ಕೋಬೇಕು ಅಂತ ನಾವು ಕೇಳ್ತಾ ಇರೋದು ಅಷ್ಟೇ. ಅಂಬೇಡ್ಕರ್ ಸಿದ್ಧಾಂತನೇ ಹೇಳ್ತಾ ಇದ್ದೀವಿ, ಕಾಂಶಿರಾಮ್ ಅವ್ರ ಸಿದ್ಧಾಂತನೇ ಹೇಳ್ತಿದ್ದೀವಿ. ದಲಿತರ ಪರ ಬರೆದಿರೋಂಥ ನಿಂತಿರೋಂಥ ಎಲ್ಲ ದುರೀಣರು, ಹೋರಾಟಗಾರರು ಸಿದ್ಧಾಂತನೇ ಹೇಳ್ತಾ ಇದ್ದೀವಿ. ಇದನ್ನು ವಿರುದ್ಧವಾಗಿ ನಡ್ಕೋತಾ ಇರೋದೇ ವಲಯ ಸಮಾಜದವರು, ಮಾದಿಗರಲ್ಲ. ಹಾಗಾಗಿ ಅಂಬೇಡ್ಕರ್ ಅವ್ರನ್ನ ನಿಜ ಟ್ರೂ ಸ್ಪಿರಿಟ್ ಆ್ಯಂಡ್ ಲೆಟರ್ನ ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದಾರೆ ಅಂದರೆ ಮಾದಿಗರು ವಲಯರಲ್ಲ. ಯಾಕಂದರೆ ಭವಿಷ್ಯದ ಒಂದು ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಡಗೈ ಸಮುದಾಯಕ್ಕೆ ಸೇರಿದಾರೆ, ಬಲಗೈ ಸಮುದಾಯಕ್ಕೆ ಸೇರಿದಾರೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ, ಸಂಶೋಧನೆ ಆಗುತ್ತೆ. ಒಂದಿನ ಸತ್ಯ ಹೊರಗಡೆಗೆ ಬರುತ್ತೆ ತೀವ್ರತೆಯನ್ನು ನೋಡಿದ್ರೆ. ರಾಘು, ಇವತ್ತು ನಿಮ್ಮ ಹತ್ರ ಚಾಲೆಂಜ್ ಮಾಡಿ ಹೋಗ್ತಾ ಇದ್ದೀನಿ. ವಲಯ ಸಮಾಜದವ್ರಿಗೆ ಎಲ್ಲರಿಗೂ ಹೇಳ್ಬಿಡಿ, ರಿಸರ್ಚ್ ಮಾಡಿ ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ ಅಂತ. ನಾನು ರಿಸರ್ಚ್ ಮಾಡಿ ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡ್ಕೊಂಡು ಬರ್ತೀನಿ.
ಅಂಬೇಡ್ಕರ್ ಅವರು ಮಾದಿಗ ಸಮಾಜಕ್ಕೆ ಸೇರ್ತಾರಾ, ವಲಯ ಸಮಾಜಕ್ಕೆ ಸೇರ್ತಾರ ಅನ್ನೋದು ಒಂದು ಚರ್ಚೆ ಮಾಡೋಣ. ರಾಷ್ಟ್ರದಲ್ಲಿ ಸಂಚಲನ ಸೃಷ್ಟಿ ಮಾಡ್ತಕ್ಕಂಥ ಸ್ಟೇಟ್ಮೆಂಟ್ ನಿಮ್ಮದು ಅಂತ. ಆಗಲಿ ಬಿಡಿ, ಈಗೆಲ್ಲ ಒಲೆಯರಲ್ಲ ಅಂಬೇಡ್ಕರ್ ನಮ್ಮ ಜಾತಿಯವರು ಅಂತ ಹಿಡಿದು ಕಟ್ಟಾಕೊಳ್ಳೋಕೆ ಹೋಗ್ತಾ ಇದ್ದಾರೆ. ಅಟ್ಲೀಸ್ಟ್ ತಿಳಿಪಡಿಸಿ ಅಂಬೇಡ್ಕರ್ ಅವರು ಎಲ್ಲ ಜಾತಿಗೂ ಸೇರಿದವರು, ದೇಶಕ್ಕೆ ಸೇರಿದವರು ಅಂತ ಸಾರ್ತೀವಿ ನಾವು ಅದನ್ನು. ಹಾಂ, ಸಾರ್ತೀವಿ. ಅದು ಅಂಬೇಡ್ಕರ್ ಅವರೇನು ಕಾನ್ಸ್ಟಿಟ್ಯೂಷನ್ ಬರೀ ಏನು ಅದು ಪರಿಶಿಷ್ಟ ಜಾತಿಗೆ ಒಲೆಯರಿಗೆ ಬರ್ದಿರೋದ? ಎಲ್ಲ ಜಾತಿ ಧರ್ಮದವ್ರಿಗೂ ಬರ್ದಿರೋಂಥದ್ದು ಅದು. ಅಂಬೇಡ್ಕರ್ನ ಯಾಕೆ ಜಾತಿಗೆ ಹೋಲಿಸ್ತಿದ್ರೆ? ನೀವು ಜಾತಿದೇ ವಾದ ಮಾಡೋದಾದರೆ ನೀವು ಇನ್ನೂ ಒಂದು ಹೇಳೋಗ್ತೀನಿ ನಿಮ್ಮ ಪ್ರಶ್ನೆಯಲ್ಲಿ ನಾನು. ಯಾವುದೇ ಜಾತಿ ಒಂದು ಗುರ್ತಾಗಬೇಕಂದ್ರೆ ಮೂಲ ಕಸುಬಿದ್ದ ಗುರ್ತಾಗೋದು, ಸರಿ ತಾನೇ? ಯಾವುದೇ ಜಾತಿ, ಉಪ್ಪಾರ ಸಮಾಜ ಉಪ್ಪನ್ನು ಶೋಧನೆ ಮಾಡ್ತಿದ್ರೆ ಉಪ್ಪಾರ ಅಂತ ಆಯಿತು. ಮಾದಿಗ ಸಮಾಜ ಚರ್ಮದಲ್ಲಿ ಅಳವಡಿಸ್ಕೊಂಡಿದ್ದ ಮಾದಿಗ ಸಮಾಜ ಆಯಿತು. ಆಗಿದಾವೆಲ್ಲ. ಅಂಬೇಡ್ಕರ್ ಅವ್ರದ್ದು, ಅವರ ಕುಟುಂಬದ್ದು ಮೂಲ ಕಸುಬೇನು ಅಂತ ಒಲೆಯರಿಗೆ ಹೇಳಕ್ಕೆ ಹೇಳಿ ಅದ್ರ ಮೇಲೆ ತಾನು ಜಾತಿ ನಿಲ್ಲೋದು. ಯಾವುದೇ ಜಾತಿ ನಿಲ್ಲಬೇಕಂದ್ರೆ ಆ ಮೂಲ ಕಸುಬು ಮೇಲೆ. ಅಂಬೇಡ್ಕರ್ ಕುಟುಂಬದ ಮೂಲ ಕಸುಬೇನು ಅಂತ ಇವತ್ತು ನಾನು ವಲಯ ಸಮಾಜದವ್ರಿಗೆ ಕೇಳ್ತೀನಿ. ಮುಂದೊಂದು ದಿನ ಬರೋಣ ಡಿಬೇಟ್ಗೆ, ನಾನು ತೊಗೊಬರ್ತೀನಿ ದಾಖಲೆ, ನೀವು ತೊಗೊಬನ್ನಿ, ಚರ್ಚೆ ಮಾಡೋಣ. ನಾನು ಅಂಬೇಡ್ಕರ್ ಎಲ್ಲ ಜಾತಿಗೂ ಅಂಬೇಡ್ಕರ್ ಸುಪ್ರೀಂ ಅಂತ ಪ್ರೂವ್ ಮಾಡ್ತೀನಿ. ನೀವು ಬರೀ ವಲಯರಿಗಂತ ಪ್ರೂವ್ ಮಾಡ್ತೀರೋ ಅಥವಾ ಎಲ್ಲರಿಗೂ ಅಂತ ಪ್ರೂವ್ ಮಾಡ್ತೀರೋ ಅದು ನೋಡೋಣ, ನಾವು ಚರ್ಚೆ ಮಾಡೋಣ. ಅದಕ್ಕೆ ಚಾಲೆಂಜ್ ಅಂತ ಅಲ್ಲ. ಬಿಕಾಸ್ ಐ ಬೀಯಿಂಗ್ ಎನ್ ಅಡ್ವೊಕೇಟ್ ನಾನೇನಿದ್ರು ಡಾಟಾ ಇಟ್ಕೊಂಡು ಮಾತಾಡೋನು. ನಾನು ಹಿಂದೆ ಸಂವಿಧಾನ ಪೀಠಿಕೆ ಬರೆದದ್ದು ನೆಹರು ಅಂದೇ ಎಲ್ಲ ಮುಗಿಬಿದ್ರು. ಆಮೇಲೆ ಎಲ್ಲ ಓದ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ನೆಹರುನೇ ಪೀಠಿಗೆ ಬರೆದಿರೋಂಥದ್ದು ಭಾಳ ಸ್ಪಷ್ಟವಾಗಿ ಕ್ಲಿಯರ್ ಆಯಿತು. ನೀವು ಆ ಸತ್ಯ ಹೇಳಿದಕ್ಕೆ ದೇಶದ್ರೋಹಿ ಕೇಸ್ ಆಗ್ಬಿಡ್ತಲ್ಲ ಸರ್ ನಿಮ್ಮ? ಅಲ್ಲ, ಏನು ಮಾಡ್ತೀರಾ? ಈ ದೇಶದಲ್ಲಿ ನಾವಿಬ್ರು ಇಲ್ಲಿ ಕೂತಿದ್ದೀವಿ, ನಾವಿಬ್ರು ಯಾವುದೋ ಒಂದು ರೇಪಲ್ಲಿ ಭಾಗಿಯಾಗಿದ್ವಿ ಅಂತ ಕೇಸ್ ಹಾಕ್ಬೋದು. ಈ ದೇಶದ ಕಾನೂನು ಹಂಗಿದೆ. ಹಂಗೆ ನನ್ನ ಮೇಲೆ ಹಂಗೆ ಹಾಕಿದ್ದಾರೆ ಒಂದು ಕೇಸ್. ಕಾನೂನು ಬೇರೆ, ಅಲ್ಟಿಮೇಟ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನನೇ ಬೇರೆ. ಸಂವಿಧಾನದ ಅಡಿಯಲ್ಲೇ ಸರ್ಕಾರ, ಕಾನೂನುಗಳು, ಪೊಲೀಸ್ ಇಲಾಖೆ ಎಲ್ಲವೂ ಕೂಡ ರೋಲ್ ಮಾಡಬೇಕಲ್ಲ ಸರ್. ಅದಕ್ಕೆ ಅಂಬೇಡ್ಕರ್ ಅವ್ರು ಹೇಳಿದ್ರಲ್ಲ, ಕಾನ್ಸ್ಟಿಟ್ಯೂಷನ್ನು ಒಳ್ಳೇದಾದರೆ ಸಾಕಾಗ್ದು, ಆ ನಡೆಸೋನು ಕೂಡ ಒಳ್ಳೆಯವನಾಗಿರಬೇಕು ಅಂತ. ಇಲ್ಲ ಒಳ್ಳೆ ಕಾನ್ಸ್ಟಿಟ್ಯೂಷನ್ ಕೊಟ್ಟರು ನಡೆಸೋನು ಕೆಟ್ಟವನಾದರೆ ಈ ಗತಿ ಬರ್ತದೆ. ಕಾನ್ಸ್ಟಿಟ್ಯೂಷನ್ ಸರಿಯಾಗಿದ್ದು ನಡೆಸೋನು ಸರಿ ಇದ್ದರೆ ಅದ್ರ ನಿಜ ಅರ್ಥ ಎಲ್ರಿಗೂ ಆಗುತ್ತೆ. ಅದನ್ನು ಇವಾಗ ಚಾಲೆಂಜ್ ನಡೀತಾ ಇರೋದು. ಅದು ನಡೆಸ್ತಿರೋ ಅಂಥವ್ರು ಅಂಬೇಡ್ಕರ್ ಅವ್ರು ಬರೆದಿರೋಂಥ ಟ್ರೂ ಲೆಟರ್ ಆ್ಯಂಡ್ ಸ್ಪಿರಿಟ್ನಲ್ಲಿ ಕಾನ್ಸ್ಟಿಟ್ಯೂಷನ್ನ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ವೋಟ್ ಬ್ಯಾಂಕ್ ಪಾಲಿಟಿಕ್ಸು ಅವ್ರವ್ರ ಸ್ವಾರ್ಥಕ್ಕೆ ಮಾಡ್ಕೊತಾ ಇದ್ದಾರೆ. ಅದಕ್ಕೆ ಈ ಒಂದು ಪ್ರಕ್ರಿಯೆಯಲ್ಲಿ ಅಂಬೇಡ್ಕರ್ ಅವ್ರ ಹೆಸರಿಗೂ ಕೂಡ ಮಸಿ ಬೆಳೀತಾ ಇದ್ದಾರೆ ಇವರು. ಎಲ್ಲರೂ ಯಾರ್ಯಾರು ಅಂಬೇಡ್ಕರ್ನ ಒಂದೊಂದೇ ಗುಂಪಿಗೆ, ಜಾತಿಗೆ ಕಟ್ಕೊಳಕ್ಕೆ ಹೋಗ್ತಾ ಇದ್ದಾರೆ ಅವರೆಲ್ಲ ಮಸಿ ಬೆಳೀತಾ ಇದ್ದಾರೆ. ಅದು ಯಾವ ಜಾತಿ ಆದರೂ ಆಗಿರ್ಬೋದು. ಸರ್, ನಿಮ್ಮ ನೇರವಾಗಿ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಸರ್. ಈಗ ವಿಶ್ವ ಮಾನವ ಸಂದೇಶವನ್ನು ಸಾರಿದ್ರು ಕುವೆಂಪುರವರು. ಒಕ್ಕಲಿಗ ಸಮುದಾಯ ನಮ್ಮ ನಾಯಕ ಅಂತೇಳಿ ಸ್ಟ್ಯಾಚು ಹಾಕೊಳ್ತಾರೆ, ಅವ್ರ ಜಯಂತಿನ ಸಂಭ್ರಮದಿಂದ ಮಾಡ್ತಾರೆ. ಬೇರೆ ಸಮುದಾಯದವ್ರು ಯಾರು ಕೂಡ ಪಾಲ್ಗೊಳ್ಳಲ್ಲ. ಬಸವಣ್ಣನವರು ಕಾಯಕ ಸಮುದಾಯದ ಬಗ್ಗೆ ಮಾತಾಡಿದ್ರು. 12ನೇ ಶತಮಾನದಲ್ಲಿ ಸಾಮಾಜಿಕ ಕ್ರಾಂತಿ ಮಾಡಿದ್ರು. ವೀರಶೈವ ಲಿಂಗಾಯತರು ಇದು ನಮಗೆ ಮಾತ್ರ ಸೀಮಿತ ಅಂತ ಹೇಳ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವ ಮೆಚ್ಚತಕ್ಕಂಥ ಒಂದು ಸಂವಿಧಾನವನ್ನು ಕೊಟ್ಟರು. ದಲಿತರುಗಳು ನಮಗೆ ಮಾತ್ರ ಅಂತ ಹೇಳ್ತಾರೆ. ವಿಶ್ವ ಮನ್ನಣೆ ಪಡೆದಿರ್ತಕ್ಕಂಥ ಈ ನಾಯಕರುಗಳನ್ನು ನಾವುಗಳು ಅಥವಾ ರಾಜಕಾರಣಿಗಳು ನಮ್ಮ ಸ್ವಾರ್ಥಕ್ಕೋಸ್ಕರ ಕೇವಲ ಊರು, ಕೇರಿ, ಆ ಜಾತಿಗೆ ಸೀಮಿತವಾಗಿ ಇಡೋದಾದರೆ ನಿಜವಾಗ್ಲೂ ಅವರ ಒಂದು ತತ್ವ ಆದರ್ಶಕ್ಕೆ ನಾವು ಏನು ಬೆಲೆ ಕೊಟ್ವಿ ಅಂತೇಳಿ? ಎಲ್ಲ ಐ ಅಗ್ರಿ ವಿತ್ ಯು. ಅದನ್ನು ಮೀರಿ ಬೆಳಿಬೇಕು. ಇವತ್ತು ಅವರ ಮೂಲ ಉದ್ದೇಶ ಏನಿತ್ತು ಅದು ಹಿಂದೆಯಿಂದ ನೀವು ಹೋದರೆ ಶಂಕರಾಚಾರ್ಯರು, ಬಸವಣ್ಣವರು, ಅಂಬೇಡ್ಕರ್ ಅವರು ಎಲ್ಲ ಒಂದೇ ಥರದ ವಿಚಾರನ ಸಾರಿದವರು, ಎಲ್ಲರೂ ಸರಿಸಮಾನರು ಅಂತ. ಅಥವಾ ಕುವೆಂಪುನವ್ರು ಬಿಡಿ ಒಂಥರ ಅದೊಂದು ಅವ್ರು ಬರೆದಿರೋಂಥದ್ದು ಓದಿದ್ರೇ ಕನ್ವರ್ಟ್ ಆಗಿಬಿಡುವುದೆಲ್ಲ ನ್ಯೂಟ್ರಲ್ ಆಗಿ ಎಲ್ಲರೂ. ಸೊ ಅವರ ಬರೆದಿರೋಂಥದ್ದು ಲೆಟರ್ ಆ್ಯಂಡ್ ಸ್ಪಿರಿಟಲ್ಲಿ ಓದಿ ಅರ್ಥ ಮಾಡ್ಕೊಂಡ್ರೆ ಎಲ್ಲ ಆಗುತ್ತೆ. ಏನು ಮಾಡ್ತೀರಾ? ಪೊಲಿಟಿಕಲ್ ಇಕ್ವೇಷನ್, ದ ಮೈಟ್ ಈಸ್ ಆಲ್ವೇಸ್ ರೈಟ್ ಅಂತಾರೆ. ಅಂದರೆ ಯಾರು ಶಕ್ತಿಶಾಲಿ ಇರ್ತಾನೆ ಅವನೇ ರೈಟ್ ಅಂತ. ಅದನ್ನು ಕಟ್ಟಿಟ್ಟು ಇದಿನ್ನೂ ಅವರನ್ನು ಓಪನ್ ಆಗಿ ಬಿಡ್ತಿಲ್ಲ. ಈ ದೊಡ್ಡ ಮಹಾನ್ ವ್ಯಕ್ತಿಗಳನ್ನು ಆ ಜಾತಿಗಳು ಹಿಡಿದು ಇಟ್ಕೊಳಕ್ಕೆ ಹೋಗ್ತಾ ಇದ್ದಾರೆ. ಇಷ್ಟೊಂದು ಹೋರಾಟ ಮಾಡ್ತಿದ್ದೀರಾ ಸರ್. ಯಾಕಂದರೆ ಮೈಸೂರು, ಚಾಮರಾಜನಗರ ಗಡಿಯಿಂದ ಹಿಡಿದು ಗುಲ್ಬರ್ಗ ಕಂಟ ಕೂಡ ನೀವು ಹೋರಾಟ ಮಾಡಿದ್ದೀರಾ, ಪ್ರತಿ ಜಿಲ್ಲೆಗೆ ಹೋಗಿದ್ದೀರಾ. ಇಷ್ಟೆಲ್ಲ ಆದ್ರೂ ಕೂಡ ಮಾದಿಗ ಸಮುದಾಯ ಸಂಘಟನೆ ಆಗಿದೆ, ಈ ವಿಚಾರದಲ್ಲಿ ಅವೇರ್ನೆಸ್ ಬಂದಿದೆಯಾ? ನಮಗೆ ಮೀಸಲಾತಿಯ ನಮ್ಮ ತಟ್ಟೆಯ ಅನ್ನವನ್ನು ಬೇರೆಯವರು ಕಸಿದುಕೊಳ್ತಾ ಇದ್ದಾರೆ ಅನ್ನೋಂದು ಕಾಮನ್ ಸೆನ್ಸ್ ಅಥವಾ ಸಾಮಾನ್ಯ ಜ್ಞಾನ ನಿಮ್ಮ ಸಮುದಾಯದ ಕಟ್ಟ ಕಡೆ ವ್ಯಕ್ತಿ ಕೂಡ ತಲುಪಿದೆಯಾ? ಅದರಲ್ಲಿ ಸಕ್ಸಸ್ ಆಗಿದ್ದೀರಾ ಅಂತ? ರಾಘವರೇ, ಆಗಸ್ಟ್ 1, 2024 ಆದ ನಂತರ ಆಗಸ್ಟ್ 3ನೇ ತಾರೀಕೆ ನಾವು ಮೈಸೂರು ಪತ್ರಕರ್ತರ ಭವನದಲ್ಲಿ ಪ್ರೆಸ್ ಮಾಡಿದ್ವಿ. ಇದೇ ನಿಮ್ಮ ಚಾನಲಲ್ಲಿ ನಾವು ಹೇಳಿದ್ವಿ ಅವತ್ತು, ಮಾದಿಗರೇ ನಂಬರ್ 1 ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಒಳಗಡೆ ಮಾದಿಗರ ಸಂಖ್ಯೆನೇ ನಂಬರ್ 1 ಅಂತ. ಯಾವ್ಯಾವ ಮಾದಿಗ ಮೊಬೈಲ್ ಫೋನ್ ಇಟ್ಕೊಂಡಿದ್ದಾನೆ, ಸ್ಮಾರ್ಟ್ಫೋನ್ ಎಲ್ಲ ನೋಡಿದ್ದಾರೆ. ಆ್ಯಂಡ್ ಈ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯೊಳಗೆ ಜನಸಂಖ್ಯೆಯಲ್ಲಿ ಮಾದಿಗರೇ ನಂಬರ್ 1 ಎಲ್ಲರಿಗೂ ತಲುಪಿದೆ. ಇವತ್ತು ಯಾರು ಮಾದಿಗ ಅನ್ನೋದಕ್ಕೆ ಯೋಚನೆ ಮಾಡ್ತಾಯಿದ್ರು ಅವರೆಲ್ಲ ಜೈ ಮಾದಿಗ, ಜೈ ಜೈ ಮಾದಿಗ ಅಂತ ಘೋಷಣೆ ಆಗ್ತಾ ಇದ್ದಾರೆ. 12ನೇ ತಾರೀಕು ಬನ್ನಿ,
ನಿಮ್ಗೆ ಈ ಘೋಷಣೆ ಯಾವ ಮಟ್ಟಿಗೆ ಪ್ರತಿಬಿಂಬಿಸುತ್ತೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಒಂದು ಹಂತಕ್ಕೆ ಚಾಮರಾಜನಗರದಿಂದ ಬೀದರ್ ತನಕ ಈ ಹೋರಾಟ ತಲುಪಿದೆ. ಇದರ ಎಫೆಕ್ಟ್ ಎಲ್ಲಿ ಗೊತ್ತಾ? ಮುಂದೆ ಯಾವುದಾದ್ರು ಒಂದು ಚುನಾವಣೆ ಬರಬೇಕೀಗ, ಸಡನ್ನಾಗಿ ಚುನಾವಣೆ ಬರಬೇಕು. ಈ ಮಾದಿಗರು ಎಷ್ಟು ವಿರುದ್ಧ ಇದ್ದಾರೆ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೋರಿಸ್ತಾರೆ. ಈಗ ಭವಿಷ್ಯದಲ್ಲಿ ಬರ್ತಾ ಇದೆ, ಕಾರ್ಪೊರೇಷನ್ ಎಲೆಕ್ಷನ್ ಇದೆ, ಸ್ಥಳೀಯ ಜಿಲ್ಲಾ ಪಂಚಾಯತ್ ಚುನಾವಣೆ ಇದೆ. ಅದು ಇಂಪ್ಯಾಕ್ಟ್ ಆಗುತ್ತಾ ಈ ಹೋರಾಟ ಅಥವಾ ರಾಜ್ಯ ಸರ್ಕಾರದ ನಡೆಯಿಂದ? ನೋಡಿ, AKADA ಸಿದ್ದರಾಮಯ್ಯನವರು ಮಧ್ಯಸ್ಥಿಕೆ ವಹಿಸಿ ಇನ್ನೊಂದು ಸೇರಿ ತಗೊಂಡಿದ್ದಾರೆ. ಈ ಮುಂದೆ ಬರೋ ಚುನಾವಣೆಗಿಂತ ಮೊದಲೇ AKADAನಲ್ಲಿ ಮಧ್ಯವಸ್ಥಿಕೆ ವಹಿಸಿ ಸಿದ್ದರಾಮಯ್ಯನವರು ಏನಾದ್ರು ಬಗೆಹರಿಸಿದ್ರೆ ಕಾಂಗ್ರೆಸ್ಸಿನ ಮಾದಿಗರು ಅಲ್ಲೇ ಉಳ್ಕೋತಾರೆ. ಇಲ್ಲ ಅಂತ ಅಂದರೆ ಸಾರಾಸಗಟಾಗಿ ಕಾಂಗ್ರೆಸ್ಗೆ ಬುದ್ಧಿ ಕಲಿಸ್ತಾರೆ ಎಲ್ಲ ಮಾದಿಗರು ಸೇರಿ. ಸರ್, ಯಾರಿಗೇ ಆಗಲಿ ಅವ್ರಿಗೆ ರಾಜಕೀಯ ಅಧಿಕಾರ ಬೇಕು ಸರ್. MLA ಆಗಬೇಕು, MLC ಆಗಬೇಕು, ಸಚಿವರಾಗಬೇಕು. ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಮಾದವರು ಕಾಂಗ್ರೆಸ್ಸಿಂದ ಈಚೆ ಬಂದು ಅವ್ರಿಗೆ ಏನು ಉಪಯೋಗ ಸಿಗುತ್ತೆ ಸರ್? ಯಾವ ಜನಕ್ಕೆ ಏನು ಮೀಸಲಾತಿ ಸಿಕ್ಕಿದ್ರೆ ಏನಾಗಬೇಕು? ರಾಜಕಾರಣಿಗಳಿಗೆ ಬೇಕಾಗಿರ್ತಕ್ಕಂಥದ್ದೇನು ಜಾತಿ ಹೆಸರಲ್ಲಿ ಅವ್ರು ಮಿನಿಸ್ಟರ್ ಆಗಬೇಕು, ಅವ್ರ ಹೆಂಡತಿರು ಮಿನಿಸ್ಟರ್ ಆಗಬೇಕು, ಅವ್ರ ಮಕ್ಕಳುಗಳು ನೆಕ್ಸ್ಟು ಸಚಿವರು ಶಾಸಕರಾಗಬೇಕು. ಯಾವ ಜಾತಿ ಕಟ್ಕೊಂಡು ಯಾರಿಗೆ ಏನಾಗಬೇಕು ಸರ್? ನೀವು ಹೇಳೋ ಮಾತಲ್ಲಿ ನನ್ನ ಪ್ರಕಾರ ಸತ್ಯ ಇಲ್ಲ ಅಂತ ಅನ್ನಿಸ್ತದೆ. ನಾನು ಹೇಳ್ತೀನಿ, ನೀವು ಹೇಳಿ ನೋಡೋಣ. ನೀವು ಹೇಳೋದು ಸತ್ಯ ಆದರೆ ಜಾತಿ ಇಲ್ಲದೇ ಇರೋಂಥ ಕ್ಯಾಸ್ಟ್ಗೆ ಎಷ್ಟು ಜನಕ್ಕೆ ಟಿಕೆಟ್ ಕೊಡ್ತಾರೆ ಅಂತ ಒಂದು ತಿಳ್ಕೊಳ್ಳಿ. ಜಾತಿ ಇಲ್ಲದೆ ಬರೀ ದುಡ್ಡಿನಲ್ಲಿ ಎಲೆಕ್ಷನ್ ಆಗೋದಾಗಿದ್ದರೆ ಮಾರ್ವಾಡಿಗಳು, ಬಿಸ್ನೆಸ್ ಮೆನ್ಗಳು ಎಲ್ಲ MLA MP ಆಗ್ಬಿಡೋರು. ಫಸ್ಟು ಜಾತಿನೇ ಇಂಪಾರ್ಟೆಂಟ್, ಆಮೇಲೆ ಬೇರೆದಲ್ಲ. ಸೊ ಹಾಗಾಗಿ ನೀವು ನಿಮ್ಮ ಜಾತಿ ಪರ ನಿಲ್ಲಿಲ್ಲ ಅಂದರೆ ನಿಮ್ಮ ಡೂಮ್ಸ್ಡೇ ಅಧಿಪತನ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಜಾತಿ ಪರ ನಿಲ್ಲವರೇ ಮುಂದೆ ರಾಜಕೀಯದಲ್ಲಿ ಉಳ್ಕೊಳ್ಳೋಂಥದ್ದು. ಸೊ ಹಾಗಾಗಿ ಜಾತಿನ ಮೀರಿ ಅವನು ಗೆಲ್ತಾನೆ ಅನ್ನೋಂಥದ್ದೆಲ್ಲ ಭ್ರಮೆ ಬಿಡಿ ಮುಂದಕ್ಕೆ. ಈಗ ನೋಡ್ತಾ ಇದ್ದೀರಿ ಸರ್, ದಸರಾ ಇಷ್ಟು ಅಧ್ವಾನ ಆಗಿದೆ. ಪಾಸ್ ಕೊಟ್ಟವ್ರಿಗೆ ಹೊರಗಡೆಯಿಂದ ಚೀರಾಡಿದ್ರು, ಶಾಪ ಹಾಕೋ ಬಂದರು. SC ಮಹದೇವಪ್ಪ ಅವರ ಮೊಮ್ಮಗ ಬಂದು ಪ್ರೋಟೋಕಾಲ್ನಲ್ಲಿ ಜೀಪ್ನಲ್ಲಿ ಹೋಗ್ತಾರೆ. ಮೊನ್ನೆ ಒಂದು ಆಡೋಗ್ಲತ್ನಲ್ಲಿ ಮರ್ಡರ್ ಆಗುತ್ತೆ. ರಾಜ್ಯದ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಒಂದು ಹತ್ಯೆ ಆಗುತ್ತೆ ಅಂದರೆ ಲಾ ಆ್ಯಂಡ್ ಆರ್ಡರ್ ಹೇಗಿದೆ ಸರ್ ಮೈಸೂರಿನ? ಮೈಸೂರಿನ ಲಾ ಆ್ಯಂಡ್ ಆರ್ಡರು ಎಲ್ಲರಿಗೂ ಗೊತ್ತಾಗಿ ಕಳಪೆ ಆದಂಗೆ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಏಕೆಂತಂದರೆ ಎಕ್ಸಿಬಿಷನ್ ಮುಂದೆ ಒಂದು ಮರ್ಡರ್ ಆಗುತ್ತೆ. ಆ್ಯಂಡ್ ಈ ಪ್ರೋಟೋಕಾಲ್ ನೀವು ಹೇಳ್ದಂಗೆ ಗೋಲ್ಡ್ ಕಾರ್ಡು ಇನ್ನೊಂದು ಮತ್ತೊಂದೆಲ್ಲ ಸೆಕ್ಯೂರಿಟಿ ಕಂಟ್ರೋಲ್ ಮಾಡೋದೆಲ್ಲ ಗೌರ್ಮೆಂಟೇನೆ. ಪಾಪ ಏನೋ ಈ ಜಂಜಟ್ಟಿ ರಾಜಕಾರಣಿಗಳಿಗೆ ಸಲ್ಯೂಟ್ ಹೊಡಿಬಾರ್ದು ಅಂದ್ಬಿಟ್ಟು 6-7 ಸಾವಿರ ದುಡ್ಡು ಕೊಟ್ಬಿಟ್ಟು ಗೋಲ್ಡ್ ಕಾರ್ಡ್ ತೊಗೊಂಡು ಹೋದರೆ ಅಲ್ಲೂ ರಾಜಕೀಯ ಮಾಡೋದಾದರೆ ಈ ಸಿಸ್ಟಮ್ ಎಷ್ಟರ ಮಟ್ಟಿಗೆ ಕಳಪೆ ಆಗಿದೆ ಅಂತಂದರೆ ಎರಡು ಲಾ ಆ್ಯಂಡ್ ಆರ್ಡರ್ ಕೆಟ್ಟಿರೋದಕ್ಕೆ. ಯಾಕಂದರೆ ಪೊಲೀಸ್ ಮ್ಯಾನ್ಯುವಲ್ ಪ್ರಕಾರ ಮೊದಲಿದ್ದು 7-8 ಸಾವಿರ ಜನಕ್ಕೆ ಒಬ್ಬ ಪೊಲೀಸ್ ಇರಬೇಕಿತ್ತು. ಆ ಸಂಖ್ಯೆನ ಹೆಚ್ಚಿಸ್ಬೇಕೀಗ. ಪೊಲೀಸವ್ರು ಜಾಸ್ತಿ ಮಾಡಬೇಕು. ಅದು ಜಾಸ್ತಿ ಮಾಡಿ ಅದೆರಡು ಅಟ್ಲೀಸ್ಟ್ ಹತ್ತತ್ರ ಬಂದಾಗ ಈ ಲಾ ಆ್ಯಂಡ್ ಆರ್ಡರ್ ಕ್ರ್ಯಾಕ್ ಆಗ್ತದೆ ಅಂದರೆ ಪೊಲೀಸರಿಗೆ ನೇರ ದೋಷಣೆ ಮಾಡ್ಬೋದು. ಆ ಈಕ್ವೇಷನ್ ಮ್ಯಾಚ್ ಆಗಿಲ್ಲ ಅಂತ ಅಂದರೆ ಎಲ್ಲ ಸಣ್ಣ ಸಣ್ಣ ಘಟನೆಗಳನ್ನು ಪೊಲೀಸ್ಗಳು ಕಂಟ್ರೋಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಬಟ್ ಆಲ್ ಸೆಡ್ ಆ್ಯಂಡ್ ಡನ್ನ ನೀವು ಪೊಲೀಸು ಈ ಥರ ರೀಸನ್ ಹೇಳ್ಕೊಂಡು ಇದು ಆಗಕ್ಕೆ ಬಿಡೋಕ್ಕಂತೂ ಇಲ್ಲವೇ ಇಲ್ಲ. ಯಾಕೆಂತಂದರೆ ಈ ಮರ್ಡ್ರು ಡೇ ಲೈಟಲ್ಲಿ ನಡೀತದೆ, ಹಾರ್ಟ್ ಆಫ್ ದ ಸಿಟಿನಲ್ಲಿ. ಇಂಡಿಯಾನಲ್ಲಿ ಬಿಗ್ಗೆಸ್ಟ್ ಡ್ರಗ್ ಸ್ಕ್ಯಾಮು ಮೈಸೂರಿನಲ್ಲಿ ನಡೀತದೆ. ನಿಮ್ಮ ಇಂಟೆಲಿಜೆನ್ಸ್ ಏನಾಗಿದೆ, ಆ ಇಂಟೆಲಿಜೆನ್ಸ್ಗೂ ನಿಮ್ಮ ಪೊಲೀಸ್ ಸ್ಟ್ರೆಂತ್ಗೂ ಲೆಕ್ಕ ಇಲ್ಲ. ಇಂಟೆಲಿಜೆನ್ಸ್ನಲ್ಲೇ ನಿಮಗೆ ಗೊತ್ತಾಗಬೇಕು. ಇವತ್ತೆಲ್ಲ ಸೋಷಿಯಲ್ ಮೀಡಿಯಾ ಟ್ರ್ಯಾಕ್ ಮಾಡಿದ್ರೆ ನಿಮ್ಗೆ ಇಂಟೆಲಿಜೆನ್ಸ್ ಗೊತ್ತಾಗೋಗುತ್ತೆ. ನೀವು ನಿಜ ಲಾ ಆ್ಯಂಡ್ ಆರ್ಡರ್ಗೆ ಪರ ಇಲ್ಲ, ಕ್ರೈಮ್ನ ಕಂಟ್ರೋಲ್ ಮಾಡಬೇಕು ಅನ್ನೋ ಪರ ಇಲ್ಲ. ಪೊಲೀಸ್ ಸ್ಟೇಷನ್ಲೆಲ್ಲ ಸಾಕಷ್ಟು ಜನ ರಿಯಲ್ ಎಸ್ಟೇಟ್ಗೆ ಕೂತ್ಬಿಟ್ಟಿದ್ದಾರೆ, ಎಲ್ಲ ವ್ಯವಹಾರಕ್ಕೆ ಕೂತ್ಬಿಟ್ಟಿದ್ದಾರೆ. ಅವ್ರಿಗೆ ಯಾವುದು ಕೂಡ ಕ್ರೈಮು ಎಷ್ಟು ಗಸ್ತು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ, ಎಷ್ಟು ಸ್ಟೇಷನ್ ವಿಸಿಟ್ ಮಾಡ್ತಾರೆ ಗೊತ್ತಿಲ್ಲ. ಈಗ ಹೇಳಿದ್ರಿ ಜನಸ್ನೇಹಿ ಪೊಲೀಸ್ ಅಂತ ಹೇಳಿದ್ರು, ನೀವು ಹೇಳಿದ್ರಲ್ಲ ಒಂದು ಮಹಾರಾಷ್ಟ್ರ ಪೊಲೀಸರು ಬಂದು ಮೈಸೂರಿನಲ್ಲಿ ಆ ಡ್ರಗ್ ಮಾಫಿಯನ್ನ ಕೊಂಡೋಗೋ ತನಕ ಕೂಡ ನಮ್ಮ ಮೈಸೂರು ಪೊಲೀಸರಿಗೆ ಗೊತ್ತಿಲ್ಲ. ಆಮೇಲೆ ಫಾಲೋ ಅಪ್ ಮಾಡ್ತಾರೆ. ಅದಾದ ಬೆಳಗ್ಗೆ ಹೊತ್ತರಿಕೆ ಮನೆಗೆ ಪೊಲೀಸ್ ಅಂತೇಳಿ ಪಾದಯಾತ್ರೆ ಎಲ್ಲ ಮಾಡ್ತಾರೆ. ಔಟ್ಪುಟ್ ಏನಂದರೆ ಮತ್ತೆ ಆಡೋಗ್ಲತ್ತಿನ ಒಂದು ಮರ್ಡರ್ ಆಗುತ್ತೆ. ಮನೆ ಪೊಲೀಸ್ಗೂ ಅರಮನೆ ಮುಂದ್ಗಡೆ ಆರ್ಟ್ ಆಫ್ ಸಿಟಿನಲ್ಲಿ ಬೆಳಗ್ಗೆ 11:20 ಆಸುಪಾಸಿನಲ್ಲಿ ಒಬ್ಬ ಕಾರ್ನಲ್ಲಿ ಹೋಗ್ತಿದ್ದ ವ್ಯಕ್ತಿಯನ್ನು ಅಡ್ಡಕಟ್ಟಿ ಸಾರ್ವಜನಿಕರ ಮುಂದೆ ಹತ್ಯೆ ಮಾಡ್ತಾರೆ ಅಂದರೆ ಕಾನೂನಿನ ಬಗ್ಗೆ ಈ ಯಂಗ್ಸ್ಟರ್ಗಳಿಗೆ ಅಥವಾ ವ್ಯವಸ್ಥೆಗೆ ಭಯ ಇಲ್ವಾ ಅಂತೇಳಿ ಸರ್? ನೋಡಿ ರಘುವರೇ, ನಾವೆಲ್ಲ ಯಂಗ್ಸ್ಟರ್ ಇದ್ದಾಗ ಆ್ಯಂಟಿ ರೌಡಿ ಸ್ಕ್ವಾಡ್ ಅಂತ ಮೈಸೂರಲ್ಲಿ ಮಾಡಿದರು. ಅದಕ್ಕೆ ತಮ್ಮಯ್ಯನವರೇ ಹೆಡ್ ಇದ್ದರು. ಆವತ್ತು ಧರ್ಮೇಶ್ ಇದ್ದರು, ಪುಟ್ಟಸ್ವಾಮಿ ಅವರಿದ್ದರು, ಇನ್ನೊಬ್ಬರು ಜೈಶಂಕರ ರವಿಶಂಕರ್ ಅನ್ನೋರು ಇದ್ದರು. ಆ್ಯಂಟಿ ರೌಡಿ ಸ್ಕ್ವಾಡ್ ಅಂದರೆ ನಡ್ಗವ್ರೆಲ್ಲ ಮೈಸೂರಲ್ಲಿ. ನಮ್ಮ ಕಾಲೇಜ್ ಟೈಮಿಂದ ಹೇಳ್ತಾ ಇದ್ದೀನಿ ನಾನು. ಇವತ್ತು ಪೊಲೀಸ್ ಅಂತಂದರೆ ಸೆಟಪ್ ಮಾಡ್ಕೋಬೋದು ಅನ್ನಂಗೆ ಆಗ್ಬಿಟ್ಟಿದೆ. ಪೊಲೀಸ್ ಕಂಡ್ರೆ ಭಯ ಇರಬೇಕು. ಭಯ ಯಾವಾಗ ಬರುತ್ತೆ? ನೀವು ಪ್ರಾಮಾಣಿಕವಾಗಿ ಸ್ಟ್ರಿಕ್ಟ್ ಆಗಿರಬೇಕು. ನೀವು ಕರಪ್ಷನ್ ಮಾಡ್ಕೊಂಡು ಪೊಲಿಟಿಕಲ್ ಲೀಡ್ರ್ ಹೇಳ್ದಂಗೆ ಕೇಳ್ಕೊಂಡಿದ್ರೆ ನಿಮ್ಮ ಜನ ಎಲ್ಲಿ ಬೆಲೆ ಕೊಡ್ತಾರೆ? ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ, ನಾನು ಹೇಳಿದ್ನಲ್ಲ 7,000ಕ್ಕೆ ಒಬ್ಬ ಪೊಲೀಸೇ ಸಾಕು. ಆ ಥರ ಕೆಲಸ ಮಾಡಿದ್ರೆ ಒಬ್ಬನೇ ಹ್ಯಾಂಡಲ್ ಮಾಡ್ತಾನೆ. ನೀವು ಕರಪ್ಷನ್ಗೆ ಹೋಗ್ಬಿಟ್ಟು
ಪೊಲಿಟಿಕಲ್ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಕೂತ್ಕೊಂತು ಅಂತಂದರೆ ಇದೇ ಆಗೋದು. ಆಮೇಲೆ ಇದೇನಿದೆ ಜನಸ್ನೇಹಿ ಪೊಲೀಸ್ ಇವೆಲ್ಲ ಒಂಥರ ಪೊಲಿಟಿಕಲ್ ಆ್ಯಂಡ್ ಪಬ್ಲಿಸಿಟಿ ಸ್ಟಂಟ್ ಅಂತ ಅನಿಸುತ್ತೆ. ಜೆನ್ಯೂನಾಗಿ ಮಾಡ್ತು ಅಂತಂದರೆ ಇದರ ಘಟನೆಗಳಾಗಕ್ಕೆ ಸಾಧ್ಯವೇ ಇಲ್ಲ. ನನ್ನ ಅಡ್ವೈಸ್ ಇಷ್ಟೇನೆ, ಕರಪ್ಷನ್ ಅನ್ನೋಂಥದ್ದನ್ನ ಟೈಟ್ ಮಾಡಿ, ಯಾರ್ಡ್ ಸ್ಟಿಕ್ ಮಾಡಿ. ಬಟ್ ಅನ್ಫಾರ್ಚುನೇಟ್ಲಿ ಏನಾಗ್ತಾ ಇದೆ ಅಂತ ಅಂದರೆ ಕರಪ್ಷನ್ ಬರೀ ಪೊಲೀಸ್ ಸ್ಟೇಷನ್ಲೇ ನಡೀತಾ ಇಲ್ಲ, ಫ್ರಮ್ ಹೋಮ್ ಮಿನಿಸ್ಟ್ರಿಂದ ಕೆಳಗಡೆ ಬರುತ್ತೆ ಅದು. ಸೊ ಹಾಗಾಗಿ ಒಂದೊಂದು ಟ್ರಾನ್ಸ್ಫರ್ಗೆ ನೀವು ದುಡ್ಡು ತಗೊಂಡು ಟ್ರಾನ್ಸ್ಫರ್ ಮಾಡೋದಾಗಲಿ, ಒಂದೊಂದು ಅಪಾಯಿಂಟ್ಮೆಂಟ್ಗೆ ದುಡ್ಡು ತಗೊಂಡು ಮಾಡಿದ್ರೆ ವಾಟ್ ಕೆನ್ ಯು ಎಕ್ಸ್ಪೆಕ್ಟ್ ಫ್ರಮ್ ಸಚ್ ಆಫೀಸರ್ಸ್? ಹಿಂದೆ 2-3 ಕೇಳಿದ್ದೀವಿ, ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಮಾಡಿದ್ರು ಅಂತ ಯಾರೋ ಪುಣ್ಯಾತ್ಮರು, 1 ಪೈಸೆ ಇಸ್ಕೊಳ್ಳದೆ. ಇದೇ ಗೋನಾಳ್ ಭೀಮಪ್ಪನವರು ನನಗೆ ಗೊತ್ತಿರೋಂಗೆ KPSC ಚೇರ್ಮನ್ ಆಗಿದ್ದಾಗ 100 ಜನಕ್ಕೆ 1 ಪೈಸೆ ಇಲ್ಲದೆ ಕೆಲಸಗಳು ಕೊಟ್ಟಿದ್ದಾರೆ. ಹಂಗೆ ಕೊಟ್ಟಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಮಾಡ್ತಾರೆ. ಇವು ಎಲ್ಲದಕ್ಕೂ ಒಂದೊಂದು ಟ್ರಾನ್ಸ್ಫರ್ಗೆ ಒಳ್ಳೆ ಸ್ಲ್ಯಾಬ್ ಫಿಕ್ಸ್ ಮಾಡ್ದಂಗೆ 20 ಲಕ್ಷ 50 ಲಕ್ಷ 1 ಕೋಟಿ ಹಿಂಗೆ ಮಾಡ್ಕೊಂಡು ಹೋದರೆ ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಸಿನ್ಸಿಯರ್ ಎಫರ್ಟ್ಸ್ ಫ್ರಮ್ ದ ಆಫೀಸರ್ಸ್? ಈಗ ಲಂಚ ಕೊಟ್ಟು ಟ್ರಾನ್ಸ್ಫರ್ ಮಾಡಿ ಬಂದಂಥ ಇನ್ಸ್ಪೆಕ್ಟರ್ಗಳು, ಸರ್ಕಲ್ ಇನ್ಸ್ಪೆಕ್ಟರ್, ಪೊಲೀಸ್ ಇಲಾಖೆಯವರು ಅವ್ರ ಪೈಸಾ ವಸೂಲಿ ಮಾಡಲೇಬೇಕಲ್ಲ. ಇಟ್ಸ್ ಎ ವೆರಿ ಕ್ವಿಡ್ ಪ್ರೋ ಕೋ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ, ಹಿಂಗೆ ಕೊಡೋದು ಹಿಂಗೆ ತಗೊಳ್ಳೋದು ಅಂತ. ಹಂಗೆ ಇದು ಕ್ವಿಡ್ ಪ್ರೋ ಕೋ. ನಾನು ಲಂಚ ಕೊಟ್ಟಿದ್ದೀನಿ, ನಾನು ಲಾ ಆ್ಯಂಡ್ ಆರ್ಡರು ಕ್ರೈಮ್ ನೋಡೋದು ನನ್ನ ಲಂಚ ದುಡ್ಡು ಬಂದ ಮೇಲೆ ಅಂತ. ಅದು 100% ಅಲ್ಲ, ಅದು ಎಷ್ಟು % ಅಂತ ಅದು ಅವ್ರು ತೀರ್ಮಾನ ಮಾಡಬೇಕು. ಸೊ ಎಲ್ಲೋ ಒಂದು ಕಡೆ ಈ ಪೊಲಿಟಿಕಲ್ ಸಿಸ್ಟಮ್ನಲ್ಲಿ ಒಳ್ಳೊಳ್ಳೆ ಆಫೀಸರ್ಸ್ಗಳನ್ನ ಟ್ರಾನ್ಸ್ಫರ್ ಮಾಡೋಂಥ ಟೈಮ್ನಲ್ಲಿ ಈ ಕರಪ್ಷನ್ ಒಳಗಾಗದೆ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅಧಿಕಾರಿಗಳು ಮಾಡ್ತಾರೆ. ಅಧಿಕಾರಿಗಳು ಯಾವ ರಾಜಕಾರಣಿ ಬಾಗಿಲಿಗೆ ಹೋಗಂಗೆ ಇರಬಾರ್ದು, ಎಲ್ಲ ಕಂಟ್ರೋಲಿಗೆ ಬರುತ್ತೆ. ಎವ್ರಿಥಿಂಗ್ ವಿಲ್ ಕಮ್ ಅಂಡರ್ ಕಂಟ್ರೋಲ್. ಸೊ ಇಟ್ ಈಸ್ ದ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರು. ಅಡ್ಮಿನಿಸ್ಟ್ರೇಷನ್ ಕರೆಕ್ಟಾಗಿ ಟೈಟ್ ಆದರೆ ಎಲ್ಲ ಸ್ಟ್ರೈಟ್ ಅಪ್ ಆಗುತ್ತೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ರಾಜ್ಯ ಸರ್ಕಾರದಲ್ಲಿ ಪ್ರಭಾವ ಹೊಂದಿರತಕ್ಕಂಥ ವಲಯ ಸಮುದಾಯದ ಸಚಿವರುಗಳು ಮತ್ತು ನಾಯಕರುಗಳ ಒಂದು ಒತ್ತಾಯಕ್ಕೆ ಮಣಿದು ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ವಲಯ ಸಮುದಾಯಕ್ಕೆ ಸೇರಿದಂತಹ ನಾಯಕರುಗಳ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ಮಾದಿಗ ಸಮುದಾಯಕ್ಕೆ ಅನ್ಯಾಯ ಮಾಡಿದೆ ಎನ್ನುವ ಒಂದು ಗಂಭೀರ ಆರೋಪವನ್ನು ವಕೀಲರು ಮಾಡ್ತಾ ಇರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಈ ಒಂದು ಸಮಸ್ಯೆಯನ್ನು ಎಷ್ಟರ ಮಟ್ಟಿಗೆ ಬಗೆಹರಿಸ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.